ನೀನು ಸುಧಾರಾಣಿ ಆಗಿದ್ರೆ ಅದು ಹೊರಗಡೆ ಮೇಕಪ್ ತೆಗೆದು ಮನೆಗೆ ಬರ್ತಾ ಇದ್ದಂಗೆ ನೀನು ನನ್ನ ಮಗಳು. ಸೊ ನಾನು ಹೇಳ್ದಂಗೆ ಕೇಳಬೇಕು. ನಾನು ಬೆಳೆದು ಬಂದಿದ್ದ ವಾತಾವರಣನೂ ಅಷ್ಟೇ ತುಂಬ ಪ್ರೊಟೆಕ್ಟೆಡ್. ನಾನು ಒಬ್ಬಳೇ ಮಗಳು ಆ್ಯಂಡ್ ನನಗೆ ನನ್ನ ಇಬ್ಬರು ಅಣ್ಣಂದ್ರಿಗೂ ತುಂಬ ಏಜ್ ಗ್ಯಾಪ್ ಇದೆ. ಹಾಗಾಗಿ ಇನ್ನೂ ಹೆಚ್ಚಿನ ತುಂಬ ಒಂಥರ ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲಿ ಬೆಳೆದೆ. ಸ್ಕೂಲ್ಗೆ ಹೋಗ್ತಾ ಇದ್ದೆ, ಮನೆಗೆ ಬರ್ತಾ ಇದ್ದೆ ಅಷ್ಟೇ. ಈ ಡ್ಯಾನ್ಸ್ ಕ್ಲಾಸು ಅಂಥದಕ್ಕೆಲ್ಲ ಅಮ್ಮನೇ ಕರ್ಕೊಂಡು ಹೋಗೋರು, ಕರ್ಕೊಂಬಂದ್ಬಿಡೋರು. ಸೊ ನಂಗೆ ಆ ಥರ ಹೊರಗಡೆ ಪ್ರಪಂಚದ ಎಕ್ಸ್ಪೋಜರೇ ಇತ್ತಿಲ್ಲ. ಕ್ಷಣಕ್ಕೂ ನಮ್ಮಮ್ಮ ಹೇಳ್ತಾ ಇದ್ದಿದ್ದೇನೋ, ನೀನಿಲ್ಲಿ ಏನೋ ಸಾಧನೆ ಮಾಡೋಕ್ಕೆ ಬಂದಿದ್ಯಾ, ನೀನು ಕುದುರೆ ಥರ ಇರಬೇಕು, ನೀನು ಫೋಕಸ್ ಏನಿದ್ರು ನಿನ್ನ ಕೆಲಸ, ಆ ಕಡೆ ಈ ಕಡೆ ನೋಡೋದೆಲ್ಲ ಇಲ್ಲ. ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ಯಾ, ಮಾಡಬೇಕು, ಮರ್ಯಾದೆಗೆ ಹೋಗ್ತಾ ಇರಬೇಕು ಅಷ್ಟೇ. ಇನ್ಫ್ಯಾಕ್ಟ್ ಅವ್ರನ್ನ ಇಂಡಸ್ಟ್ರಿಲಿ ಎಲ್ಲರೂ ಹಿಟ್ಲರ್ ಅಂತ ಕರೆಯೋರು. ಅಷ್ಟು ಪಾಪ್ಯುಲರ್ ಆಗಿಬಿಟ್ಟಿದ್ರು ಅಮ್ಮ. ತುಂಬ ಸ್ಟ್ರಿಕ್ಟ್. ಆವಾಗ ಕೆಲವು ಅಮ್ಮಂದಿರುಗಳ ಹೆಸರು ಹಂಗಿತ್ತು ಅವತ್ತಿನ ಹೀರೋಯಿನ್ಸ್ಗೆ. ಆಮೇಲೆ ಈಗ ಆ ಥರ ನಾವು ಹಾಗೆ ಏನಂತಾರೆ ಹೆಲಿಕಾಪ್ಟರ್ ಮಾಮ್ ಥರ ನಾನು ಹಂಗಿರೋಕ್ಕಾಗಲ್ಲ. ಆ್ಯಂಡ್ ಯಾಕೆಂದ್ರೆ ಎರಡೊಂದು ಕಾರಣಕ್ಕೆ ಮಾಡೋಕ್ಕಾಗೋದು ಇಲ್ಲ. ಆಮೇಲೆ ಇನ್ನೊಂದು ಮೈ ಕೆರಿಯರ್ ಆಲ್ಸೋ, ನನ್ನ ಕೆಲಸನೇ ಇಷ್ಟೊಂದಿರುವಾಗ ನಾನು ಐ ಕೆನಾಟ್ ಆ ಲೆವೆಲ್ಗೆ ನಾನು 30 ಹಿಂದೆ ಓಡಾಡೋಕ್ಕಾಗಲ್ಲ. ನಮ್ಮಲ್ಲಿ ಕನ್ನಡದಲ್ಲಿ ಮೀಡಿಯಂ ಹೈಟ್ ಹೀರೋಸ್ ಬಂದರು. ಸುಧಾರಾಣಿ ಶಾರ್ಟ್ ಇದ್ದವರು ಆಲ್ ಆಫ್ ಎ ಸಡನ್ ಟಾಲ್ ಆಗ್ತಾ ಹೋದರು. ಅದೇನು ಮಾಡೋಕ್ಕಾಗುತ್ತೆ, ಅದು ಹೇಗೆ ಅವ್ರು ಆದರೂ ಎಕ್ಸೆಪ್ಟ್ ಮಾಡಿಕೊಂಡ್ರು. ಕನೆಕ್ಟೇ ಆಗ್ತಾ ಇಲ್ಲ ಆಡಿಯನ್ಸ್ ಜೊತೆಗೆ. ಅಲ್ಲಿ ನೋಡೋವರೆಗೂ ಅಷ್ಟೇ ಸಿನಿಮಾ ಆ ಎಂಡ್ ಶುಭಮ್ ಕಾರ್ಡ್ ಬರೋ ಅಷ್ಟೊತ್ತಿಗೆ ಸಿನಿಮಾನೇ ಮರ್ತೋಗಿರ್ತಾರೆ. ಪ್ರೇಕ್ಷಕರನ್ನ ಫೋರ್ಸ್ ಮಾಡ್ತಾ ಇದ್ದಾರೆ. ಕೆಲವು ಫೈಲ್ಸ್ ಸಿನಿಮಾಗಳು ಬಂದು ಆ ಫೈಲ್ಸ್ ಸಿನಿಮಾಗಳು ನೋಡಿದಾಗೆಲ್ಲ ನಮ್ಗೆ ಹಂಗೆ ಅನಿಸ್ತು, ಇದು ಪ್ರೇಕ್ಷಕರಿಗೆ ಇಷ್ಟ ಆಗಲ್ಲ, ಯಾಕೋ ಹೇರ್ತಾ ಇದ್ದಾರೆ ಅಂತ. ನಿಮ್ಗೆ ಹಂಗೆ ಅನಿಸ್ತಾ? ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಾಂಟೆಂಟ್ ಏನು ಅಂದರೆ, ಈಗ ಹೊಸದಾಗಿ ಶುರು ಮಾಡಿರೋದ್ರಿಂದ ಜನಕ್ಕೆ ತುಂಬ ಕ್ಯೂರಿಯಾಸಿಟಿ. ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ನನ್ನ ದಿನಚರಿ ಏನು, ಅಂದರೆ ಮೋರ್ ಆಫ್ ಪರ್ಸ್ನಲ್ ಲೈಫ್, ನನ್ನ ಸ್ಕಿನ್ ಕೇರ್, ಹೇರ್ ಕೇರ್, ಅಥವಾ ನಾನೇ ನಿಜವಾಗ್ಲೂ ಅಡುಗೆ ಮಾಡ್ತೀನಿ, ಏನು ಅಡುಗೆ ಮಾಡ್ತೀನಿ ಈ ಥರ ಅಂತ. ಅದು ಅಣ್ಣಾರ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ ಮೇರು ವ್ಯಕ್ತಿತ್ವನ ನೀವು ಹೇಗೆ ಫೇಸ್ ಮಾಡ್ತಿದ್ರಿ ಆ್ಯಸ್ ಆ್ಯನ್ ಆ್ಯಕ್ಟ್ರೆಸ್? ಅದೇನೋ ಗೊತ್ತಿಲ್ಲ, ಅಂದರೆ ತುಂಬ ಚಿಕ್ಕ ವಯಸ್ಸಿಂದ ಅವರನ್ನು ತುಂಬ ಹತ್ತಿರದಿಂದ ನೋಡಿದ್ರಿಂದ ಅವ್ರು ಕಂಡ್ರೆ ತುಂಬ ತುಂಬ ಇಷ್ಟ. ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ, ಅದು ವರ್ಣಿಸೋಕ್ಕೂ ಸಾಧ್ಯ ಇಲ್ಲ. ಸ್ಟ್ರಾಂಗ್ ಫಾಲೋವರ್. ದೊಡ್ಡ ಬಕೆಟು, ಡ್ರಮ್ಮು, ಇನ್ನೂ ಏನಾದರೂ ಇದ್ದರೆ ಆ ಥರ. ಫ್ಯಾಮಿಲಿ ಲೈಫ್ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿದೆಯಾ? 100%. ಕಂಟ್ರೋಲ್ ಮಾಡೋರು ಯಾರು ಇಲ್ಲ ಅನ್ನೋ ಭಾವನೆ ಏನಾದ್ರು ಇದೆಯಾ? ಇಲ್ಲಪ್ಪ, ನಾನೇ ಬಾಸ್, ಅವತ್ತು ನಾನೇ ಬಾಸ್, ಇವತ್ತು ನಾನೇ ಬಾಸ್. ಆತ್ಮೇರೆ ಶರಣಾರ್ಥಿ. ಸೆಲೆಬ್ರಿಟಿಗಳನ್ನು ಮಾತಾಡಿಸ್ಬೇಕಾದಾಗ ಯಾರು ಏನು ಎತ್ತ ಅಗತ್ಯ ಇರೋದಿಲ್ಲ. ಸಿನಿಮಾ ರಂಗದ ಅನೇಕ ಗೆಲುವಿನ ಹೆಜ್ಜೆಗಳ ಮೂಲಕ ರಂಜಿಸಿ ಮನಗೆದ್ದ ಸುಧಾರಾಣಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಮಾತಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. 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 ನಾವು ಯುವಕರಾಗಿದ್ದಾಗ, ಸ್ಟೂಡೆಂಟ್ಸ್ ಆಗಿದ್ದಾಗ ನೀವು ಸಿನಿಮಾಗೆ ಬಂದ್ರಿ, ಹೀರೋಯಿನ್ ಆಗಿ ಬಂದ್ರಿ. ಮತ್ತು ಅದಕ್ಕಿಂತ ಮುಂಚೆ ಬಾಲನಟಿಯಾಗಿಯೂ ಸಿನಿಮಾ ಹಿನ್ನೆಲೆಯೆಲ್ಲ ಇದ್ದವರು. ಚಿ ಉದಯ್ ಶಂಕರ್ ಅವರು ನಿಮ್ಮ ರಿಲೇಟಿವ್ ಅಂತ ಕೇಳಲ್ಪಟ್ಟೆ. ಸೊ ನಿಮಗೆ ಆ ಅನುಭವ ಹೇಗಿತ್ತು? ಹೇಗೆ ಪ್ರವೇಶ ಆಗುವಂಥ ಪ್ರಸಂಗ ಬಂತು? ಹೇಗೆ ಎಂಟ್ರಿ ಆದೆ ಅಂತ ನನಗೆ ಅದು ಸರಿಯಾಗಿ ಜ್ಞಾಪಕ ಇಲ್ಲ, ಯಾಕೆಂದರೆ ತುಂಬ ಚಿಕ್ಕವಳಾಗ. ಅದು ಯಾವತ್ತೂ ನಮ್ಮ ತಾಯಿನ ಕೇಳಬೇಕು ಅಂತಲೂ ನನಗೆ ಆ ಒಂದು ಆಲೋಚನೆ ಬರಲಿಲ್ಲ. ನನಗೆ 2.5 ವರ್ಷ ವಯಸ್ಸು, 2.5, ಬಿಟ್ವೀನ್ 2.5, 3. ಆವಾಗ ಜಾಹೀರಾತುಗಳಲ್ಲಿ ಮಾಡಲಾಗಿ, ಚೈಲ್ಡ್ ಮಾಡಲಾಗಿ ನನ್ನ ಕೆರಿಯರ್ ಶುರುವಾಗಿದ್ದು. ಕ್ವಾಲಿಟಿ ಬಿಸ್ಕೆಟ್ಸ್ ಅಂತ. ಅದರಲ್ಲಿ ಈಗ ಅಲ್ಲಿ ಅಮೂಲ್ ಇತ್ತು, ಇಲ್ಲಿ ಕ್ವಾಲಿಟಿ ಬಂತು. ಇಲ್ಲಿ ಕ್ವಾಲಿಟಿ ಬಿಸ್ಕೆಟ್ಸ್ ಅಂತ. ಆಮೇಲೆ ಕೇಳ್ಪಟ್ಟೆ ಅದು ಇವಾಗ ಅದೇ ಪಾರ್ಲೇಜಿ ಆಗಿರೋದು ಅದೇ ಅಂತ. ಸೊ ಹಾಗಾಗಿ ಅದರಲ್ಲಿ ಇವಾಗ ಮಧ್ಯದಲ್ಲಿ ಒಂದು ಸ್ವಲ್ಪ ವರ್ಷ ನಿಂತೋಗಿತ್ತು. ಈಗೂ ಮೇನ್ ಸಿನಿಮಾ ಮುಂಚೆ ಒಂದು ರೀಲ್ ಆ್ಯಡ್ಸ್ ಬರುತ್ತೆ ಗೊತ್ತಾ, ಅಡ್ವರ್ಟೈಸ್ಮೆಂಟ್ಗಳು, ಒಂದು ರೀಲ್ದು. ಸೊ ಅದೇ ಥರನೇ ಆವಾಗಲೂ ಜಾಹೀರಾತುಗಳು ಬರ್ತಾಯಿತ್ತು ಥಿಯೇಟ್ರ್ಗಳಲ್ಲಿ ಸಿನಿಮಾ ಶುರು ಆಗೋದಕ್ಕೆ ಮುಂಚೆ. ಸೊ ಅದರಲ್ಲಿ ಕ್ವಾಲಿಟಿ ಬಿಸ್ಕೆಟ್ಸ್ ಆ್ಯಡಲ್ಲಿ ನಾನು, ನನ್ನ 2ನೇ ಅಣ್ಣ ಮುರಳಿ ಇಬ್ಬರು ಆ್ಯಕ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ಶುರುವಾಯಿತು ಈ ಬಣ್ಣದ ಬದುಕಿಗೆ ಒಂದು ಎಂಟ್ರಿ ಕೊಟ್ಟಿದ್ದು. ಅದಾದಮೇಲೆ ಇಮಿಡಿಯೇಟಾಗಿ ಕಿಲಾಡಿ ಕಿಟ್ಟುನಲ್ಲಿ ಹೀರೋಯಿನ್ ಕವಿತಾ ಅವರು ಚಿಕ್ಕವರಾಗಿರೋವಂಥ ಒಂದು ಪಾತ್ರನ ಮಾಡಿದೆ. ಕ್ವಾಲಿಟಿ ಬಿಸ್ಕೆಟ್ಸ್ ಆ್ಯಡ್ ಮಾಡಿದಂಥ ಕ್ಯಾಮ್ರಾಮನ್ ಅವ್ರು ಯಾರಿದ್ರು,
ಅವರೇ KSR ದಾಸ್ ಅವ್ರಿಗೆ ಚೈಲ್ಡ್ ಆರ್ಟಿಸ್ಟ್ ಬೇಕು ಅಂದಾಗ ಹೀಗೆ ಈ ಥರ ಒಂದು ನಮ್ಮ ಬಿಸ್ಕಿಟ್ ಬೇಬಿ ಇದ್ದಾಳೆ. ಸೊ ಚೂಟಿ ಆಗಿದ್ದಾಳೆ ಹುಡುಗಿ ತಗೋಬೋದು ಅಂತ. ಸೊ ಹಾಗಾಗಿ ತಿರ್ಗಾ ಮತ್ತೆ ಆ ಸಿನಿಮಾದಲ್ಲಿ ನನ್ನ ಎರಡನೇ ಅಣ್ಣ ಮುರಳಿ ರಜನಿಕಾಂತ್ ಅವರು ಚಿಕ್ಕವರಾಗಿರೋ ರೋಲ್ನ ಅವ್ನು ಮಾಡ್ದ, ನಾನು ಕವಿತಾ ಅವ್ರು ಚಿಕ್ಕವರಾಗಿರೋ ರೋಲ್ನ ನಾನು ಮಾಡಿದೆ. ಸೊ ಅಲ್ಲಿಂದ ಹಿಂಗೆ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಯಿತು. ಆಮೇಲೆ ಒಂದು ಅಪ್ಪಾಜಿಯವ್ರ ಬ್ಯಾನರಲ್ಲಿ ಸುಮಾರು ಸಿನಿಮಾಗಳು ಮಾಡಿದೆ ಚೈಲ್ಡ್ ಆರ್ಟಿಸ್ಟಾಗಿ. ಆಮೇಲೆ ಅದು ಅಲ್ಲದೆ ಉದಯ್ ಶಂಕರ್ ಅವರಿಂದ ಅವ್ರ ಅಪ್ಪಾಜಿಯವ್ರ ಫ್ಯಾಮಿಲಿ ಜೊತೆ ಒಂದು ಮುಂಚಿಂದನೂ ಒಂದು ಒಡನಾಟ ಇತ್ತು. ಸೊ ಹಾಗಾಗಿ ಆನಂದ್ ಸಿನಿಮಾ ಅಂತ ಬಂದಾಗ ಪಾರ್ವತಮ್ಮನವರು ಅಮ್ಮನಿಗೆ ಫೋನ್ ಮಾಡಿ ಕೇಳಿದ್ರು. ಅದೇನೋ ಗೊತ್ತಿಲ್ಲ, ನಮ್ಮ ಅಮ್ಮ ಹೂ ಅಂದರು. ಅಮ್ಮ ಡಿಸಿಷನ್ ಮೇಕರ್ ಆಗಿದ್ರ? ಹೌದು ಹೌದು, ಈ ಥರ ವಿಚಾರದಲ್ಲೆಲ್ಲ ಅಮ್ಮ ವಾಸ್ ದ ಡಿಸಿಷನ್ ಮೇಕರ್. ಅಪ್ಪ ವಾಸ್ ವೆರಿ ಸಪೋರ್ಟಿವ್. ನಾವು ಅಪ್ಪನೆಲ್ಲ ಅಣ್ಣ ಅಂತೀವಿ. ಸೊ ಕ್ವಾಲಿಟಿ ಬಿಸ್ಕಿಟ್ ಮೇಲೆ ಬೇಬಿಯಾಗಿ ಬಂದಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ? ಗೊತ್ತಿರಲಿಲ್ಲ. ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದಾಗ ನಾನು ಕ್ಯಾಮ್ರಾ ಎದುರಿಸ್ತಾ ಇದ್ದೀನಿ, ನಾನು ಸೆಲೆಬ್ರಿಟಿ ಆಗ್ತೀನಿ ಅನ್ನೋ ಭಾವನೆ ಬಂತು. ಮನೆಯಲ್ಲಿ ಯಾರಿಗೂ ಇರಲಿಲ್ಲ. ಕಲೆ ಬಗ್ಗೆ ತುಂಬ ಒಲವಿತ್ತು. ಅಮ್ಮ ತುಂಬ ಚೆನ್ನಾಗಿ ಹಾಡೋರು. ಆಮೇಲೆ ಆಗಿನ ಕಾಲದಲ್ಲಿ ಗೊತ್ತಲ್ಲ, ಎಲ್ಲ ಹೆಣ್ಮಕ್ಳು ಕೈ ಕೆಲಸ ಅದೆಲ್ಲ ಮಾಡೋರು. ಸೊ ಹಾಗಾಗಿ ಅವರು ಅಷ್ಟೇ ನಿಟ್ಟಿಂಗ್ ಇರ್ಬೋದು, ರಂಗೋಲಿ ಹಾಕೋದಿರ್ಬೋದು, ಅಥವಾ ಒಂದು ಈ ಹಬ್ಬದ ಟೈಮಲ್ಲೆಲ್ಲ ಬಂದರೆ ಅದೇನೇನೋ ಡೆಕೋರೇಷನ್ ಐಟಮ್ಸ್ ಅಂಥದ್ದೆಲ್ಲ ಮಾಡೋದು. ಎಸ್ಪೆಷಲಿ ರಂಗೋಲಿ ಆ ಕಾಂಪಿಟೇಷನ್ಸಲ್ಲೆಲ್ಲ ತುಂಬ ಪ್ರೈಸ್ಗಳು ಗೆದ್ದಿದ್ರು. ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ನಾವು 3 ಜನ, ನನಗೆ 2 ದೊಡ್ಡಣ್ಣಂದರು, ನಾವು ಏನೇ ಕಲಿತೀವಿ ರಿಲೇಟೆಡ್ ಟು ಆರ್ಟ್ ಅಂದ್ರೂ ಎಲ್ಲದಕ್ಕೂ ತುಂಬ ಹೋಲ್ ಹಾರ್ಟೆಡಾಗೆ ಅಪ್ಪ ಅಮ್ಮ ಇಬ್ಬರು ಎನ್ಕರೇಜ್ ಮಾಡೋರು. ಸೊ ಹಾಗಾಗಿ ಮಲ್ಲೇಶ್ವರಂ ಮಡಿವಂತಿಕೆಗೆ ಒಂದು ವಿಶೇಷತೆ ಇತ್ತಲ್ಲ ಅವಾಗ? ಅದೇನೋ ಗೊತ್ತಿಲ್ಲ, ಆ ವಿಚಾರದಲ್ಲಿ ಮಕ್ಕಳನ್ನ ಎನ್ಕರೇಜ್ ಮಾಡೋ ವಿಚಾರದಲ್ಲಿ ನಮ್ಮ ಅಮ್ಮನಿಗೆ ಯಾವ ಮಡವಂತಿಕೆನೂ ಇತ್ತಿಲ್ಲ. ಅವರು ಅದನ್ನೆಲ್ಲ ಫಾಲೋ ಮಾಡೋರು. ಬಟ್ ನಮ್ಗಳಿಗೆ ನಮ್ಮ 3 ಜನನು ತುಂಬಾ ಎನ್ಕರೇಜ್ ಮಾಡಿದ್ರು. ದೊಡ್ಡಣ್ಣ ವೀಣೆ ಅದೆಲ್ಲ ಕಲಿತಾ ಇದ್ದ. ಅವನು ಈ ಅಂದ್ರೆ ತೆರೆ ಹಿಂದಿನ ಕೆಲ್ಸಗಳೆಲ್ಲ ಮಾಡೋನು, ಅಂದ್ರೆ ಸ್ಕ್ರಿಪ್ಟ್ ಬರೆಯೋದು ಅಂಥದ್ದೆಲ್ಲ. ಎರಡನೇ ಅಣ್ಣ ಬಂದು ಮುರಳಿ ಅಂತ, ಅವನು ಆ್ಯಕ್ಟ್ ಎಲ್ಲ ಮಾಡ್ತಾ ಇದ್ದ. ಆಮೇಲೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದ. ಆಮೇಲೆ ನಾನಂತೂ ಈ ಫೀಲ್ಡಲ್ಲೇ ಉಳ್ಕೊಂಡೆ. ಸೊ ಹಾಗಾಗಿ ನಮಗೆ ಮಾತ್ರ ಟೋಟಲ್ ಫುಲ್ ಎನ್ಕರೇಜ್ಮೆಂಟ್. ಅವಾಗ ಯಾವುದೇ ಥರ ಒಂದು ಅಪೋಸಿಷನ್ ಬರಲಿ, ಏನೇ ಬರಲಿ, ಜನ ಏನೇ ಮಾತಾಡ್ಕೊಳ್ಳಿ, ದಟ್ ಶಿ ವಾಸ್ ರೆಡಿ ಟು ಫೇಸ್. ಆಮೇಲೆ ಆ ಎಂಟ್ರಿ ಫಸ್ಟ್ ಮೂವಿನೇ ಅಷ್ಟು ಹೀರೋಯಿನ್ ಆಗಿ ಸಕ್ಸಸ್ ಬಂತಲ್ಲ, ನೀವು ಅದನ್ನು ಹೇಗೆ ನಿಭಾಯಿಸಿದ್ರಿ? ಸ್ವಲ್ಪ ತಿಳುವಳಿಕೆ ಬಂದಿತ್ತಲ್ಲ ಆಗಲೇ? ಬಂದಿತ್ತು, ಆದ್ರೂ ಈಗಿನ ಮಕ್ಕಳಷ್ಟೆಲ್ಲ ಏನಿಲ್ಲ. ಯಾಕೆಂದ್ರೆ ಅವಾಗ ಈ ಥರ ಎಕ್ಸ್ಪೋಜರ್ ಇತ್ತಿಲ್ಲ. ಈ ಸೋಷಿಯಲ್ ಮೀಡಿಯಾ ಆಗಲಿ, ಫೋನ್ ಆಗಲಿ, ಅವೆಲ್ಲ ಏನಿತ್ತಿಲ್ಲ. ಇದ್ದಿದ್ದೊಂದು TV ಅಷ್ಟೇ. ಸೊ ಹಾಗಾಗಿ ಅಷ್ಟೊಂದು ನನಗೆ ಅದ್ರದ್ದು ಏನಂತಾರೆ, ನಂಗೆ ನಿಜವಾಗ್ಲೂ ಅದ್ರದ್ದು ಎಕ್ಸ್ಟೆಂಟ್ ಆಫ್ ಇದು ನನಗೆ ಅರ್ಥನೇ ಆಗಿತ್ತಿಲ್ಲ. ಸ್ಕೂಲ್ಗೆ ಹೋಗ್ತಾ ಇದ್ದೆ, ಇದು ಶುರು ಆಯಿತು. ಸ್ಕೂಲು ಇದು ಹೋಗ್ತಾ ಇದ್ದೆ ಅಷ್ಟೇ. ಬಟ್ ಪ್ರಾಬಬ್ಲಿ ಅದಕ್ಕೆಲ್ಲ ಅಮ್ಮನೇ ಕಾರಣ. ಏಕೆಂದರೆ ಏನೇ ಹೇಳಿದ್ರು ಕೊನೆಯಲ್ಲಿ ಅವರು ಒಂದು ಸತಿನಾದರೂ ಈ ಅಡ್ವೈಸ್ ಅನ್ಬೇಕೋ ಈ ಮಾತುಗಳನ್ನ ಹೇಳೋರು. ಏನು ಅಂದರೆ, ಇವತ್ತು ಇಲ್ಲಿ ಮೇಲಿರೋ ಚಕ್ರ ನಾಳೆ ಕೆಳಗೆ ಇಳಿಲೇಬೇಕು. ಸೊ ಅದನ್ನ ಯಾವತ್ತೂ ನೆನಪಿಟ್ಕೋ, ಇವತ್ತು ಮೇಲಿದ್ದೀನಿ ಅಂತ. ಬೆಸ್ಟ್ ವಾರ್ನಿಂಗ್ ಅಲ್ಲ ಅದು? ಬೆಸ್ಟ್ ವಾರ್ನಿಂಗ್. ಆಮೇಲೆ ಇನ್ನೊಂದು, ನೀನು ಸುಧಾರಾಣಿ ಆಗಿದ್ರೆ ಅದು ಹೊರಗಡೆ ಮೇಕಪ್ ತೆಗೆದು ಮನೆಗೆ ಬರ್ತಾ ಇದ್ದಂಗೆ ನೀನು ನನ್ನ ಮಗಳು, ಸೊ ನಾನು ಹೇಳ್ದಂಗೆ ಕೇಳಬೇಕು ಅಂತ. ಬಟ್ ಆ ವಿಚಾರದಲ್ಲೆಲ್ಲ ಶಿ ವಾಸ್ ವೆರಿ ಸ್ಟ್ರಿಕ್ಟ್. ಸೊ ಹಾಗಾಗಿ ಯಾವತ್ತೂ ಆ ಥರ ಏನಂತಾರೆ, ತುಂಬ ಸಪ್ರೇಟಾಗಿತ್ತು. ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ವಾಸ್ ವೆರಿ ವೆರಿ ಸಪ್ರೇಟ್. ನೋ ಮಿಕ್ಸಿಂಗ್ ಅಪ್ ಆ ಥರ. ಈಗಿನ ಕಾಲದ ಥರ ಗಾಸಿಪ್ಪು ಅದೆಲ್ಲ ಇರಲಿಲ್ಲ, ಇತ್ತು ಅವಾಗ ನೀವು ಬಂದ? ಆಗಲೂ ಗಾಸಿಪ್ ಅದೆಲ್ಲ ಇದ್ದೇ ಇತ್ತು. ಬಟ್ ಇನ್ಶಿಯಲಿ ನಂಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಅದು ಅರ್ಥ ಆಗ್ತಾ ಇರಲಿಲ್ಲ. ನೀವು ಇನ್ನೋಸೆಂಟ್ ಇದ್ರಾ ಅಥವಾ ಏನು? 7ನೇ ಕ್ಲಾಸ್ ಓದ್ತಾ ಇದ್ದೆ ಆನಂದ್ ಸಿನಿಮಾ ಮಾಡಿದಾಗ. ಆ್ಯಂಡ್ ನಾನು ಬೆಳೆದು ಬಂದಿದ್ದ ವಾತಾವರಣನೂ ಅಷ್ಟೇ ತುಂಬ ಪ್ರೊಟೆಕ್ಟೆಡ್. ನಾನು ಒಬ್ಬಳೇ ಮಗಳು. ಆ್ಯಂಡ್ ನನಗೆ ನನ್ನ 2 ಅಣ್ಣಂದ್ರಿಗೂ ತುಂಬ ಏಜ್ ಗ್ಯಾಪ್ ಇದೆ. ಹಾಗಾಗಿ ಇನ್ನೂ ಹೆಚ್ಚಿನ ತುಂಬ ಒಂಥರ ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲಿ ಬೆಳೆದೆ. ಸ್ಕೂಲ್ಗೆ ಹೋಗ್ತಾ ಇದ್ದೆ, ಮನೆಗೆ ಬರ್ತಾ ಇದ್ದೆ ಅಷ್ಟೇ. ಈ ಡ್ಯಾನ್ಸ್ ಕ್ಲಾಸು ಅಂಥದಕ್ಕೆಲ್ಲ ಅಮ್ಮನೇ ಕರ್ಕೊಂಡು ಹೋಗೋರು, ಕರ್ಕೊಂಬಂದ್ಬಿಡೋರು. ಸೊ ನಂಗೆ ಆ ಥರ ಹೊರಗಡೆ ಪ್ರಪಂಚದ ಎಕ್ಸ್ಪೋಜರೇ ಇತ್ತಿಲ್ಲ. ಸೊ ಆಮೇಲೆ ಅದು ಅಲ್ಲದೆ ಇನ್ನೊಂದು ಮೇಜರ್ ಏನು ಅಂತಂದರೆ, ನಾನು ಅವಾಗ ಓದಿದ್ದೆಲ್ಲ ಕಾನ್ವೆಂಟಲ್ಲಿ. ಸೊ ಮತ್ತೆ ಅಲ್ಲಿ ಒಂದು ಅಟ್ಮಾಸ್ಫಿಯರ್ಗೂ ನಮ್ಮ ಸಿನಿಮಾ ಇಂಡಸ್ಟ್ರಿ ಅಟ್ಮಾಸ್ಫಿಯರ್ಗೂ ತುಂಬಾ ವ್ಯತ್ಯಾಸ ಇತ್ತು. ಸೊ ನಾನಾಯಿತು, ನನ್ನ ಪುಸ್ತಕ ಆಯಿತು, ಕಾಮಿಕ್ ಓದು, ನಾವೆಲ್ಸ್ ಓದು, ಆ ಥರ ಲೋಕದಲ್ಲಿದ್ದೆ.
ಸೊ ಇದೆಲ್ಲ ನನಗೊಂಥರ ಸ್ವಲ್ಪ ಹೊಸ್ತು ಅನ್ಸೋದು. ಅಂದರೆ ಹೊಸ್ತು ಅನ್ನೋದಕ್ಕಿಂತ ಬೇರೆ ಥರ ಅನಿಸೋದು. ಏಕೆಂದರೆ ನನ್ನ ಎಕ್ಸ್ಪೋಜರ್ ಬೇರೆ, ನನ್ನ ಥಾಟ್ ಪ್ರಾಸೆಸ್ ಇದ್ದಿದ್ದು ಬೇರೆ, ಇಲ್ಲಿ ಬೇರೆ ಥರ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗೆ ಏನಂತಾರೆ, ಕ್ಷಣ ಕ್ಷಣಕ್ಕೂ ನಮ್ಮಮ್ಮ ಹೇಳ್ತಾ ಇದ್ದಿದ್ದೇನೋ, ನೀನಿಲ್ಲಿ ಏನೋ ಸಾಧನೆ ಮಾಡೋಕ್ಕೆ ಬಂದಿದ್ಯಾ, ನೀನು ಕುದುರೆ ಥರ ಇರಬೇಕು, ನಿನ್ನ ಫೋಕಸ್ ಏನಿದ್ರು ನಿನ್ನ ಕೆಲಸ, ಆ ಕಡೆ ಈ ಕಡೆ ನೋಡೋದೆಲ್ಲ ಇಲ್ಲ, ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ಯಾ, ಮಾಡಬೇಕು, ಮರ್ಯಾದೆಗೆ ಹೋಗ್ತಾ ಇರಬೇಕು ಅಷ್ಟೇ. ಸೊ ಅದು ಹೇಳಿ 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 ನನ್ನ ಯೋಚನೆ ಬರೀ ಅಷ್ಟರಲ್ಲೇ ಇರ್ತಾಯಿತ್ತು. ಆ್ಯಂಡ್ ನಾನೇ ರೂಪಿಸ್ಕೊಂಡಂಥ ಒಂದು ಪುಟ್ಟ ಪ್ರಪಂಚ, ನನ್ನ ಪುಸ್ತಕ, ನನ್ನಿದು ಏನೋ ಸ್ಕೆಚ್ ಮಾಡು, ಓದು, ಇಷ್ಟೇ ಆಗೋಗಿತ್ತು. 7th ಹೀರೋಯಿನ್ ಆದ್ರಿ, ಮೂವಿ ಹಿಟ್ ಆಯಿತು, ಹೈಸ್ಕೂಲಿಗೆ ಬಂದ್ರಿ, ಮತ್ತೆ ಸೆಕೆಂಡ್ ಆಪ್ಷನ್ ನಿಮ್ಗೆ ಯಾವ್ದು ಬಂತು? ಸೆಕೆಂಡ್ ಆಪ್ಷನ್ ಅಂದರೆ ಸಿನಿಮಾ ವಿಜಯೋತ್ಸವ, ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ಅವರ ಲಾಂಚ್ ಮೂವಿ, ನನಗೆ 2ನೇ ಮೂವಿ. ಅಲ್ಲಿಂದ ಆನಂದ್ ಆದ್ಮೇಲೆ ಏನು ನೋ ಲುಕಿಂಗ್ ಬ್ಯಾಕ್, ನಾನ್ ಸ್ಟಾಪ್ ಅಷ್ಟೇ. ಅಲ್ಲಿಂದ ಇಲ್ಲಿ ಅಕಾಡೆಮಿಕ್ ಲೈಫ್ ಸ್ವಲ್ಪ ದಿನ 8th ಸ್ಟ್ಯಾಂಡರ್ಡ್ ಹೋದೆ, ಬಟ್ ಅಷ್ಟೊತ್ತಿಗೆ ಆನಂದ್ ರಿಲೀಸ್ ಆಗೋಯ್ತು. ರಿಲೀಸ್ ಆಗಿ ಅದು ಯಾವಾಗ ಸೂಪರ್ ಡೂಪರ್ ಹಿಟ್ ಆಯ್ತು, ಸಿಕ್ಕಾಪಟ್ಟೆ ಸ್ಕೂಲ್ ಆಚೆ ಎಲ್ಲ ತುಂಬ ಗಲಾಟೆಗಳು ಅದೆಲ್ಲ ಆಗೋದು, ಜನ ಬಂದು ನಿಂತ್ಕೊಂಡು ನೋಡೋದು, ಆಮೇಲೆ ಬೇರೆ ಸ್ಟೂಡೆಂಟ್ಸ್ ಇವ್ರು ಯಾರೋ ಸಿನಿಮಾದಲ್ಲಿ ಮಾಡಿದವ್ರಂತೆ ಅಂತೆಲ್ಲ ಬಂದು ಇದು ಮಾಡೋದು. ಸೊ ಒಂದಿನ ಕರೆದು ಪ್ರಿನ್ಸಿಪಲ್ ನಮ್ಮ ಅಮ್ಮಂಗೆ ಹೇಳಿದ್ರು, ಇಲ್ಲ ಆಗಲ್ಲ, ಇಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ನೀವು ಕರ್ಕೊಂಡೋಗಿ ಅಂತ. ಅಷ್ಟೇ, ಅಲ್ಲಿ ಡಿಸ್ಕಂಟಿನ್ಯೂ. ಎಜುಕೇಶನ್ ಕತೆ ಮುಗೀತು ಅವಾಗ ಅಲ್ಲಿಗೆ ಮುಗೀತು. ಮತ್ತೆ ಹೆಂಗೆ ಮಾಡಿದ್ರಿ ಆಮೇಲೆ ಅದನ್ನು? ಆಮೇಲೆ ನಾನು US ಅಲ್ಲಿದ್ದಾಗ ನಾನು ಪರ್ಸ್ಯೂ ಮಾಡಿದೆ. ಮಾಡಿದ್ರಲ್ಲ ನೀವು. ನಿಮ್ಮ ಅಣ್ಣ ಎಲ್ಲೋ ಹೇಳಿದ ನೆನಪು ನನಗೆ, ರವಿಚಂದ್ರ ಸಿನಿಮಾದ ಹಾಡು ಹಾಡ್ಕೊಂಡು ಇಬ್ರು ಡ್ಯಾನ್ಸ್ ಮಾಡ್ತಾ ಇದ್ವಿ. ಏನದು, ಹೇಗೆ ನಿಮ್ಗೆ ಅದು ಇನ್ಸ್ಪೈರ್ ಆಯಿತು? ನಮ್ಮಲ್ಲಿ ಎಲ್ಲರೂ ನಾವು ದೊಡ್ಡ ಅಪ್ಪಾಜಿ ಫ್ಯಾನ್ಗಳು ಮುಂಚಿಂದನು. ಅವ್ರದ್ದು ಒಂದು ಸಿನಿಮಾನೂ ಬಿಟ್ಟಿಲ್ಲ, ಎಲ್ಲ ಸಿನಿಮಾಗಳು ನೋಡಿದ್ದೀವಿ. ಆಮೇಲೆ ಬೇಸಿಕ್ಲಿ ಸಿನಿಮಾ ನೋಡೋ ಒಂದು ಆಸಕ್ತಿ ಇತ್ತು ಮನೆಯಲ್ಲಿ ಎಲ್ರಿಗೂ. ಯಾವುದೇ ಭಾಷೆ ಆಗಲಿ ಎಲ್ಲ ಸಿನಿಮಾಗಳು ನೋಡ್ತಾ ಇದ್ವಿ, ಪ್ರತಿಯೊಂದು ಸಿನಿಮಾನು. ಸೊ ಮನೆಗೆ ಬಂದಮೇಲೆ ಅದ್ರದ್ದು ಡಿಸ್ಕಷನ್, ಇವರೆಲ್ಲರೂ ನಮ್ಮಲ್ಲಿ ರಾತ್ರಿ 12 ಗಂಟೆ ಆಗಲಿ 2 ಗಂಟೆ ಆಗಲಿ ಕಾಫಿ ಕುಡಿಯೋ ಅಭ್ಯಾಸ. ನಮ್ಮಪ್ಪ ಕಾಫಿ ಮಾಡೋರು, ನಮ್ಮಮ್ಮ ನಮ್ಮಣ್ಣನ ಅವರಿಬ್ರು ಕೂತ್ಕೊಂಡು ಇವರೆಲ್ಲರೂ ಮಾತಾಡೋರು. ನಾನು ಟೆನ್ನಿಸ್ ಮ್ಯಾಚ್ ನೋಡ್ದಂಗೆ ಅವ್ರು ಮಾತಾಡಿದ್ರು, ಅವರು ನೋಡು ಇವ್ರು ಮಾತಾಡಿದ್ರು, ಎಲ್ಲ ಕೇಳಿಸ್ಕೊಡ್ತಾ ಇರ್ತಿದ್ದೆ. ಸೊ ಹಾಗಾಗಿ ಅಪ್ಪಾಜಿಯವರ ಫ್ಯಾನ್ಸ್ ಆಗಿದ್ದರಿಂದ ನನ್ನ 2ನೇ ಅಣ್ಣ ಮುರಳಿ, ಅವ್ನು ತುಂಬ ಚೆನ್ನಾಗಿ ಹಾಡು ಹೇಳೋನು. ಸೊ ಅವನು ಆಮೇಲೆ ಮಿಮಿಕ್ರಿ ಎಲ್ಲ ಮಾಡೋನು. ಸೊ ಅವನ ಅಪ್ಪಾಜಿ ಥರ ವಾಯ್ಸಲ್ಲಿ ಹಾಡು ಹೇಳೋದು ಅಥವಾ ಆ ಥರ ಎಲ್ಲ ಮಾಡ್ತಿತ್ತು. ಅಂದರೆ ಎಲ್ಲೇ ಫಂಕ್ಷನ್ಗೆ ಹೋದ್ರು ನಾನು ಡ್ಯಾನ್ಸ್ ಕಲಿತಾ ಇದ್ದೆ. ಸೊ ಆ ಸತ್ಯಭಾಮೆ ಆ ಸಾಂಗ್ಗೆ ಡ್ಯಾನ್ಸ್ ಮಾಡು ಅನ್ನೋರು. ಫ್ಯಾಮಿಲಿ ಗೆಟ್ ಟುಗೆದರ್ಸಲ್ಲಿ ಗೊತ್ತಲ್ಲ ಹಾಗೆ. ಸೊ ಅದೊಂಥರ ಅದು ಎಲ್ಲೋದ್ರೂ ಸ್ಟ್ಯಾಂಡರ್ಡ್, ಆ ಸಾಂಗ್ ಮಾಡಬೇಕು ಅಥವಾ ಇನ್ಯಾವುದಾದ್ರು ಅವ್ನು ಹಾಡು ಹೇಳೋನು, ಮಿಮಿಕ್ರಿ ಮಾಡೋನು, ಅದಕ್ಕೆ ಡ್ಯಾನ್ಸ್ ಮಾಡು, ಈ ಥರ. ಮುಂದೆ ಅಣ್ಣ ಇಂಡಸ್ಟ್ರಿಯಲ್ಲಿ ಉಳ್ಕೊಂಡ್ರ? ಅವನು ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಹೇಳಿದ್ನಲ್ಲ, ಸುಮಾರು ಜನಕ್ಕೆ ಡಬ್ಬಿಂಗ್ ಮಾಡ್ತಾ ಇದ್ದ. ಶಂಕರ್ ನಾಗ್ ಅವ್ರಿಗೆ ಮಾಡಿದ್ದಾನೆ, ಆಮೇಲೆ ರಘುವರನ್, ಈ ಥರ ಹೊರಗಡೆಯಿಂದ ಬಂದಂಥ. ಆ್ಯಕ್ಟಿಂಗ್ ಮಾಡಲಿಲ್ಲ, ಡೈರೆಕ್ಟ್ ಮಾಡ್ದ, ಕೆಲವು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ರೋಲ್ಸು ಮಾಡ್ದ. ಸೊ ನೀವು ಪಾಪ್ಯುಲರ್ ಆದಮೇಲೆ ನಿಮ್ಮ ಥಾಟ್ ಪ್ರೊಸೆಸ್ ಹೆಂಗಾಯಿತು? ಹೀರೋಯಿನ್ ಅನ್ನೋ ಇಮೇಜ್ ಬಗ್ಗೆ ನೀವು ಯಾವ ರೀತಿ ಮನಸ್ಸಿನಲ್ಲಿ ಭಾವನೆಗಳನ್ನು ಕನ್ಸ್ಯೂಮ್ ಮಾಡ್ಕೊಳಕ್ಕೆ ಪ್ರಾರಂಭ ಮಾಡಿದ್ರಿ? ತಿಳುವಳಿಕೆ ಬಂದಮೇಲೆ ಅದರ ಪಾತ್ರಗಳ ಬಗ್ಗೆ ಅಲ್ಲ, ನಿಜ ಜೀವನದಲ್ಲಿ ಆ ಸೆಲೆಬ್ರಿಟಿ ಸ್ಟೇಟಸ್ ಬಂದ ತಕ್ಷಣ ನಮ್ಮ ಥಾಟ್ ಪ್ರೊಸೆಸ್ ಬೇರೆ ಆಗುತ್ತೆ. ನಾವು ವಾಟ್ ವಿ ಸಿ ಇನ್ ಟುಡೇಸ್ ಹೀರೋಯಿನ್, ಅವ್ರ ಮಾತು ಕತೆ, ಹಾವಭಾವ, ಅವರ ಆ್ಯಟಿಟ್ಯೂಡ್ ಚೇಂಜ್ ಆಗ್ತಾ ಹೋಗ್ತದೆ. ನಿಮಗದು ಹಂಗಾಯ್ತಾ ಅಥವಾ ಆಗಲೇ ಇಲ್ಲ? ಬಿಡ್ಲಿಲ್ಲ ಏನೋ ನಮ್ಮಮ್ಮ ಬಿಡ್ಲಿಲ್ಲ. ಅಮ್ಮ ಇಸ್ ಅ ಬಿಗ್. ಇನ್ಫ್ಯಾಕ್ಟ್ ಅಮ್ಮ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಈಗ ಅಮ್ಮನ್ನ ಹರ್ಡಲ್ ಅನ್ಕೊಳ್ತಿರೋ ಬೆಸ್ಟ್ ಗೈಡ್ ಅನ್ಕೊಳ್ತಿರೋ? ಇಲ್ಲ, ಬೆಸ್ಟ್ ಗೈಡ್. Because you were saved yourself. Yes, best guide. You were saved because of industries like that. ಇಂಡಸ್ಟ್ರಿ ಆ ಥರ ಇತ್ತು ಡೆಫಿನೆಟ್ಲಿ ಅವಾಗ. ಯಾಕೆಂದರೆ ಐ ವಾಸ್ ವೆರಿ ಯಂಗ್ ಅಲ್ವಾ ಬಂದಾಗ. ಸೊ ಆಬ್ವಿಯಸ್ಲಿ ಪ್ರಪಂಚದ ಜ್ಞಾನ ಇತ್ತಿಲ್ಲ, ಹೇಗಿರುತ್ತೆ, ಯಾವ ಥರ ಹ್ಯಾಂಡಲ್ ಮಾಡಬೇಕು, ಅದು ಯಾವುದೂ ನನಗೆ ಗೊತ್ತಿರಲಿಲ್ಲ. ಸೊ ಅವ್ರು ಕಂಪ್ಲೀಟಾಗಿ ಅದನ್ನು ಅಷ್ಟೂ ಹ್ಯಾಂಡಲ್ ಮಾಡಿದ್ರು. ಆ್ಯಂಡ್ ಎಸ್, ಶಿ ಪ್ರೊಟೆಕ್ಟೆಡ್ ಮೀ. ಬಟ್ ಕೆಲವು ವಿಚಾರದಲ್ಲಿ ಅನ್ಸುತ್ತೆ ತುಂಬ ಓವರ್ ಪ್ರೊಟೆಕ್ಟಿವ್ ಆಗಿದ್ರಿಂದ, ಪೊಸೆಸಿವ್ನೆಸ್ ಅಲ್ಲ. ಸೊ ಕೆಲವೊಂದು ವಿಚಾರದಲ್ಲಿ ನನಗೆ ಎಕ್ಸ್ಪೋಜರೇ ಇತ್ತಿಲ್ಲ. ಸೊ ಅದನ್ನ ನೋಡಿದಾಗ ನಂಗೆ ರೆಕಗ್ನೈಸ್ ಮಾಡೋಕ್ಕೂ ಕೆಲವು ವಿಷಯಗಳು ಗೊತ್ತಿರಲಿಲ್ಲ. ಸೊ ಅದು ಬಿಟ್ಟರೆ ಡೆಫಿನೆಟ್ಲಿ ಏನಂತಾರೆ, ಅವರು ಅಷ್ಟು ಸ್ಟ್ರಿಕ್ಟಾಗಿ ಇದ್ದಿದ್ದರಿಂದನೇ ಮೇ ಬಿ ಇವತ್ತವರೆಗೂ ನಾನು ಇಲ್ಲಿರೋದಕ್ಕೆ ಸಾಧ್ಯ ಆಯಿತು.
ಓನ್ಲಿ ಟು ಫೋಕಸ್ ಆನ್ ಮೈ ವರ್ಕ್ ಆ್ಯಂಡ್ ಕಂಟಿನ್ಯೂ. ಅವ್ರು ಇನ್ಫ್ಯಾಕ್ಟ್ ಅವ್ರನ್ನ ಇಂಡಸ್ಟ್ರಿಲಿ ಎಲ್ಲರೂ ಹಿಟ್ಲರ್ ಅಂತ ಕರೆಯೋರು. ಓ ಅಷ್ಟು ಪಾಪ್ಯುಲರ್ ಆಗಿಬಿಟ್ಟಿದ್ರು ಅಮ್ಮ. ತುಂಬ ಸ್ಟ್ರಿಕ್ಟ್. ಆವಾಗ ಕೆಲವು ಅಮ್ಮಂದಿರುಗಳ ಹೆಸರು ಹಂಗಿತ್ತು ಆವತ್ತಿನ ಹೀರೋಯಿನ್ಸ್ಗೆ. ಅಲ್ಲ, ಹಿಟ್ಲರ್ ಅಂದರೆ ಯಾವ ರೀತಿಲಿ ಅಂತಂದರೆ ಆ ಕಡೆ ಈ ಕಡೆ ನೋಡೋದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಸೋಷಿಯಲೈಸೇಷನ್ ಆ ಥರದ್ದೆಲ್ಲ ಏನಿಲ್ಲ. ನಾನಾಯ್ತು ಒಂದೇನಾರು ಅಳಕಿರುತ್ತಲ್ಲ, ಹುಡುಗಿ ಅನ್ನೋದು ಅಳಕಿರುತ್ತೆ, ಇಂಡಸ್ಟ್ರಿ ಆಕರ್ಷಣೆ ಇರುತ್ತೆ, ಮದರ್ಲಿ ಕನ್ಸರ್ನ್ ಇರ್ಬೋದು, ತಪ್ಪಿಲ್ಲ, ಖಂಡಿತವಾಗ್ಲೂ ತಪ್ಪಿಲ್ಲ. ಯಾಕೆಂದರೆ ಇಲ್ಲಿ ನಿಮ್ಗೆ ಏನಂತಾರೆ, ಪ್ರತಿ ಕ್ಷಣನೂ ಇಷ್ಟೊಂದು ನಿಮ್ಗೊಂಥರ ನಿಮ್ಮ ಮನಸ್ಸು, ಚಂಚಲ ಮನಸ್ಸು ಹಾಗೆ ಹೋಗೋಂಗೆ, ಅದೇ ದಾರಿಲಿ ಹೋಗೋಂಗೆ ದ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್. ಸೊ ಅದನ್ನು ಯಾರಾದರೂ ಒಬ್ಬರು ಎಕ್ಸ್ಪೀರಿಯನ್ಸ್ಡ್ ಇರೋರು, ಲೈಫ್ ನೋಡಿರೋರು, ಅದು ಬೇಕಲ್ವ. ಆ್ಯಂಡ್ ಒಂದೊಂದ್ಸತಿ ತುಂಬ ಯಂಗ್ ಏಜಲ್ಲಿ ನಿಮ್ಗೆ ಇಷ್ಟೊಂದು ಒಂದು ಎಕ್ಸ್ಪೋಜರ್ ಜೊತೆಗೆ ಒಂದು ಫೇಮ್ ಅದೆಲ್ಲ ಸಿಕ್ಕಿದಾಗ ಅದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿನೂ ಇರಬೇಕಲ್ವ. ಯಾರಾದರೂ ಗೈಡ್ ಮಾಡಲಿಲ್ಲ ಅಂದರೆ ಇಟ್ಸ್ ವೆರಿ ಈಸಿ ಟು ಗೋ ರಾಂಗ್. ಬಟ್ ನೀವು ನಿಮ್ಮ ಅಮ್ಮನ ಥರ ನಿಮ್ಮ ಮಗಳಿಗೆ ಈಗ ಆಗೋಕ್ಕಾಗಲ್ಲ ಅನ್ನೋ ಸಿನಾರಿಯೋ ಇದೆಯಲ್ಲ, ಇದಕ್ಕೇನು ಅನ್ನಿಸ್ತದೆ? ನನ್ನ ಮಗಳು ಇಂಡಸ್ಟ್ರಿಗೆ ಬರಲಿಲ್ಲ ಅಲ್ಲ, ಮಕ್ಕಳ ವಿಷಯಕ್ಕೆ ಬಂದಾಗ ನಿಮಗೆ ಹೇಗೆ ನಿಮ್ಮ ಅಮ್ಮ ನಿಮ್ಮನ್ನು ಕಂಟ್ರೋಲ್ ಮಾಡಿದ್ರು, ಇವತ್ತು ನಾವು ಅದನ್ನು ನಮ್ಮ ಮಕ್ಕಳಿಗೆ ಮಾಡೋಕ್ಕಾಗಲ್ಲ ಅನ್ನುವಂಥ ಈ ಸಿಚುವೇಶ್ನಲ್ ಚೇಂಜ್ ಇದೆಯಲ್ಲ, ಸಿವಿಲೈಸೇಷನ್ ಚೇಂಜ್ ಇದೆಯಲ್ಲ, ಆಗ ನೀವು ಅದನ್ನು ಮಿಸ್ಸಿಂಗ್ ಅಂದ್ಕೊಳ್ತಿರೋ ಇಟ್ ವಾಸ್ ರೈಟ್ ಅಂದ್ಕೊಳ್ತಿರೋ? ಅಲ್ಲ, ಆಗಿನ ಕಾಲಕ್ಕೆ ಅದು ಬೇಕಾಗಿತ್ತು. ಆ್ಯಂಡ್ ಎಸ್ಪೆಷಲಿ ನಾನಿರುವಂಥ ಫೀಲ್ಡ್ಗೆ ಅದು ಅವಾಗ ಬೇಕಾಗಿತ್ತು. ಆ್ಯಂಡ್ ನನ್ನ ಏಜ್ ಆ ಥರ ಇತ್ತು, ನನ್ನನ್ನು ಗೈಡ್ ಮಾಡೋರು ಅವರೆಲ್ಲ ಬೇಕಾಗಿತ್ತು. ಬಟ್ ಇವಾಗ ಹಾಗಲ್ವಲ್ಲ. ನನ್ನ ಮಗಳು ಅವಳು ರೆಗ್ಯುಲರ್ ಸ್ಕೂಲು ಕಾಲೇಜು ಅದೆಲ್ಲ ಹೋದ್ಲು. ಈಗಿನ ಎಜುಕೇಷನ್ ಸಿಸ್ಟಮ್ಮೇ ಅಂದರೆ ಅವ್ರಿಗಿರುವಂಥ ಎಕ್ಸ್ಪೋಜರ್ ಬೇರೆ. ಆಮೇಲೆ ಈಗ ಆ ಥರ ನಾವು ಹಾಗೆ ಏನಂತಾರೆ ಹೆಲಿಕಾಪ್ಟರ್ ಮಾಮ್ ಥರ ನಾನು ಹಂಗಿರೋಕ್ಕಾಗಲ್ಲ. ಆ್ಯಂಡ್ ಯಾಕೆಂದ್ರೆ ಎರಡೊಂದು ಕಾರಣಕ್ಕೆ ಮಾಡೋಕ್ಕಾಗೋದು ಇಲ್ಲ. ಆಮೇಲೆ ಇನ್ನೊಂದು ಮೈ ಕೆರಿಯರ್ ಆಲ್ಸೋ, ನನ್ನ ಕೆಲಸನೇ ಇಷ್ಟೊಂದಿರುವಾಗ ನಾನು ಐ ಕೆನಾಟ್ ಆ ಲೆವೆಲ್ಗೆ ನಾನು ಮೂರತ್ತವಳು ಹಿಂದೆ ಓಡಾಡೋಕ್ಕಾಗಲ್ಲ. ಸರಿ, ಬಂದು ನೀವು ಆ ಸಕ್ಸಸ್ ಆದಮೇಲೆ ಮೇಡಮ್, ಅದು ಸಾಕು ಅನಿಸಿದ ಮೇಲೆ ಪ್ರೊಫೆಷ್ನಲ್ ಲೈಫ್ಲಿಂದ ಪರ್ಸ್ನಲ್ ಲೈಫಿಗೆ ನಾನು ಒಂದು ಬದುಕನ್ನು ಕಟ್ಕೋಬೇಕಂತ ಅನ್ನಿಸ್ತೋ, ಅಥವಾ ಕೆರಿಯರು ಅದು ಡಿಮಾಂಡ್ ಕಮ್ಮಿ ಆಯಿತು ಅಂತ ಅನ್ನಿಸ್ತು? ಇಲ್ಲ, ಐ ವಾಸ್ ಇನ್ ಮೈ ಪೀಕ್ ಆಫ್ ಮೈ ಕೆರಿಯರ್. ನಮ್ಮಮ್ಮ ಅದನ್ನು ಶಿ ವಾಸ್ ವೆರಿ ಕ್ಲಿಯರ್, ನಿನಗೆ 20 ಆಗೋವರೆಗೂ ಮಾಡಕ್ ಬಿಡ್ತೀನಿ, ಆಮೇಲೆ ಏನೇ ಇದ್ರೂ ಮದುವೆ ಆಗಬೇಕು ಅಂತೆಲ್ಲ ಅವ್ರು ಮುಂಚಿಂದನೂ ಅವ್ರು ಡಿಸೈಡೆಡ್. ಅವ್ರು ಹಿಂಗೆ ಅವ್ರು ಪ್ಲಾನ್ ಮಾಡ್ಕೊಂಬಿಟ್ಟಿದ್ರು, ಹಿಂಗೆ ಆಗಬೇಕು ಹಿಂಗೆ ಆಗಬೇಕು ಹಿಂಗೆ ಆಗಬೇಕು ಅಂತ. ಸೊ ಅದೇ ರೀತಿ ಶಿ ಟುಕ್ ಅ ಕಾಲ್ ಅಷ್ಟೇ. ಅದು ಹಾಗೆ ಒಂಥರ ನಿರೀಕ್ಷಿಸಿದ ಮಟ್ಟದಲ್ಲಿ ಸಕ್ಸಸ್ ಆಗಲಾರ್ದಾಗ ಹೌ ಯು ಮ್ಯಾನೇಜ್ಡ್ ಇಟ್? ಬಿಕಾಸ್ ಯು ಆರ್ ಕಂಟ್ರೋಲ್ಡ್ ಬೈ ಯುವರ್ ಮಾಮ್, ಆಲ್ ದ ಇಶ್ಯೂಸ್. ಕಂಟ್ರೋಲ್ಡ್ ಅಂತ ಹೇಳಲ್ಲ ನಾನು, ಗೈಡೆಡ್. ಎಸ್. ಅಲ್ಲಿ ಲೆಕ್ಕಾಚಾರ ತಪ್ಪಿದಾಗ ಅದಕ್ಕೆ ಕಾರಣ ಏನಂತೀರಿ? ಇವತ್ತಿನ ಹುಡುಗಿಯರು ಕೇಳೋ ಭಾಳ ಪ್ರಶ್ನೆ ಅದು. ಆ ಥರ ಆಗಿಬಿಟ್ರೆ ಹೆಂಗೆ ಪರ್ಸ್ನಲ್ ಲೈಫ್ನಲ್ಲಿ ಸೆಲೆಬ್ರಿಟಿಗಳಿಗೆ ಅಂತ? ಮೇ ಬಿ ಏನಂತಾರೆ, ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ವಿಚಾರದಲ್ಲಿ ನನಗೆ ಎಕ್ಸ್ಪೋಜರ್ ಇತ್ತಿಲ್ಲ. ಈ ಒಂದು ನನ್ನ ಇಂಟ್ಯೂಷನ್ ಫ್ರಮ್ ಡೇ ಒನ್ ಅದೇನೋ ಸರಿಗಿಲ್ಲ ಅಂತ ಅನಿಸಿದ್ರು ನನಗೆ ಅದನ್ನು ಪಿನ್ ಪಾಯಿಂಟ್ ಮಾಡಿ ಇದೆ ಅಂತ ಹೇಳೋಕ್ಕೆ ಗೊತ್ತಾಗಲಿಲ್ಲ, ಜೊತೆಗೆ ಧೈರ್ಯನೂ ಇತ್ತಿಲ್ಲ. ಬಿಕಾಸ್ ಏನೇ ಆಗಲಿ ಹಾಗೆ ಒಂದೊಂದು ಸೊಸೈಟಿ ಒಂದು ಪ್ರೆಷರ್ ಅಂತಿರುತ್ತಲ್ವ. ಆ್ಯಂಡ್ ಮೊದಲಿಂದನೂ ಈ ಸಿನಿಮಾದವರು ಅಂದರೆ ಅವ್ರಿಗೊಂಥರ ಒಂದು ಕೆಟ್ಟ ಒಂದು ಇದ್ದೇ ಇತ್ತು ಆಗ, ಈಗ ತುಂಬ ಬದಲಾಗಿದೆ. ಸೊ ಐ ಫೇಲ್ ಟು ರೆಕಗ್ನೈಸ್ ದೋಸ್ ಥಿಂಗ್ಸ್ ಆರ್ ಈವನ್ ಎಕ್ಸ್ಪ್ರೆಸ್ ಇಟ್. ಆಮೇಲೆ ಹಂಗಾದಾಗ ಎಸ್, ಅವಾಗ ತುಂಬ ಯೋಚನೆ ಮಾಡಿದೆ. ಯಾಕೆಂದರೆ ಯಾವತ್ತೂ ತಪ್ಪು ಹೋಗಬಾರ್ದು, ಟ್ರೈ ಮಾಡಲಿಲ್ಲ ಅಂತ ಆಗಬಾರ್ದು. ಅಗೇನ್ ಅದು ಒಂದು ಅಮ್ಮನ ಟ್ರೈನಿಂಗೇನೆ, ಎಫರ್ಟ್ ಹಾಕದೆ ಅಟೆಂಪ್ಟೇ ಮಾಡಿದೆ, ಯು ಶುಡ್ ನಾಟ್ ಕ್ವಿಟ್ ಅಂತ. ಸೊ ಮಾಡಿದ್ಮೇಲೆ ಏನೂ ಆಗಲಿಲ್ಲ ಅಂದಮೇಲೆ ದೆನ್ ಐ ಡಿಸೈಡೆಡ್ ನೋ. ಆಗ ಅಮ್ಮನ ರಿಯಾಕ್ಷನ್ ಏನಿತ್ತು? ಶಿ ವಾಸ್ ವೆರಿ ಸಪೋರ್ಟಿವ್. ಆಗ ಕನ್ಸರ್ವೇಟಿವ್ ಆಗಲಿಲ್ಲ? ಇಲ್ಲ. ಸೊ ಆ ಕಾರಣಕ್ಕೆ ನಾನು ನಿಮ್ಮ ಅಮ್ಮನ್ನ ಹಿಟ್ಲರ್ ಅಂತ ಒಪ್ಕೊಳ್ಳಲ್ಲ. ಅಲ್ಲ, ಇಂಡಸ್ಟ್ರಿಯಲ್ ತಮಾಷೆ ಮಾಡಿದ್ರು. ಅಲ್ಲಲ್ಲ, ಈವನ್ ಶಿ ವಾಸ್ ನಾಟ್ ಕನ್ಸರ್ವೇಟಿವ್. ಯಾಕಂದರೆ ಮಾನಸಿಕ ಹಿಂಸೆ ಆಗುವಂಥ ಸಂದರ್ಭ ಬಂದಾಗ ಯು ಆರ್ ರೈಟ್ ಅಂತ ಹೇಳೋದಿದೆಯಲ್ಲ, ದಟ್ಸ್ ರಿಯಲ್ ಮದರ್ಹುಡ್. ಅದು ಅಮ್ಮನಿಂದ ಆಯಿತು. ಸೊ ಆ ಡಿಸಿಷನ್ ಮತ್ತು ಅಮ್ಮನ ಸಪೋರ್ಟ್ಲಿಂದನೇ ಯು ಟುಕ್ ಎ ಡಿಸಿಷನ್? ಇಲ್ಲ, ಐ ಸೆಡ್ ಐ ಥಿಂಕ್ ಐ ಹ್ಯಾವ್ ಟ್ರೈಡ್ ಇನಫ್. ಎಸ್, ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಐ ಥಿಂಕ್ ನೌ ಐ ಆಮ್ ರೆಡಿ ಟು ಮೂವ್ ಆನ್ ಅಂತ. ಯಾಕೆಂದರೆ ದರ್ ಇಸ್ ನೋ ಪಾಯಿಂಟ್ ಸುಮ್ಮನೆ ಅಲ್ಲಿದ್ದು ಆಮೇಲೆ ಒಂದು 30 ವರ್ಷ ಆದ್ರೂ ನನಗೆ ಹಿಂಗಾಗೋಯ್ತು ಹಿಂಗಾಗೋಯ್ತು. ಐ ಡೋಂಟ್ ಬಿಲೀವ್ ಇನ್ ಬೀಯಿಂಗ್ ಬಿಟರ್. ಐ ಡೋಂಟ್ ವಾಂಟ್ ಟು ಬಿ ಅ ಬಿಟರ್ ಪರ್ಸನ್. ಆ ಬಿಟರ್ ಡ್ಯೂರೇಷನ್ ಎಷ್ಟಿತ್ತು? 7 years. 7 years? ಇಟ್ಸ್ ಟೂ ಲಾಂಗ್.
ಸೊ ಇಟ್ಸ್ ಪಾಸ್ಟ್ ಅಲ್ಲ, ಆಗೋಯ್ತು. ಆಗೋಯ್ತು. ಎಸ್. ಬಂದಮೇಲೆ ಮತ್ತೆ ಕರಿಯರ್ ನಿಮ್ಮನ್ನು ಹೆಂಗೆ ಸ್ವೀಕಾರ ಮಾಡ್ತು? ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಐ ವಾಸ್ ವೆರಿ ಲಕ್ಕಿ. ನಾನು ಐ ಥಿಂಕ್ ಬರಕ್ಕೆ ಮುಂಚೆನೇ ಹೋಗೋಕ್ಕೂ ಮುಂಚೆನೇ ಒಳ್ಳೊಳ್ಳೆ ಸಿನಿಮಾಗಳಿತ್ತು. ಬಟ್ ಓಕೆ, ಅವಾಗ ಬೇರೆ ಬೇರೆ ರೀಸನ್ಗಳಿಂದ ಒಪ್ಕೊಳಕ್ಕಾಗಲಿಲ್ಲ, ಮಾಡಲಿಲ್ಲ. ಎಫರ್ಟ್ ಹಾಕಿದ್ದಿದ್ರೆ ಮಾಡ್ಬೋದಾಗಿತ್ತೇನೋ, ಬಟ್ ಐ ಸೆಡ್ ಓಕೆ ಬೇಡ ಅಂತ ಅಂದ್ಬಿಟ್ಟು ಅಲ್ಲಿದ್ದಾಗಲೇ ನಾನೇನು ಮಾಡಲಿಲ್ಲ, ಮಾಡಿದೆ, ಸ್ಪರ್ಶ ಮಾಡಿದೆ ಅಲ್ಲಿದ್ದಾಗಲೇ. ಹೌದು ಹೌದು ಮಾಡಿದೆ. ಆಮೇಲೆ ಭರತ್ಲೂ ಅಷ್ಟೇ ಇಮಿಡಿಯೇಟಾಗಿ ಚಂದನ ಚಿಗುರು ಕಂಟಿನ್ಯೂಸ್ ಸಿನಿಮಾಗಳು ಮಾಡ್ಕೊಂಡು ಬಂದೆ. ಓನ್ಲಿ ನನ್ನ ಮಗಳು ಹುಟ್ಟೋ ಟೈಮಲ್ಲಿ, ಆ ಟೈಮಲ್ಲಿ ಮಾತ್ರ ಐ ಟೇಕನ್ ಅ ಬ್ರೇಕ್ ಅಷ್ಟೇ. ಬಟ್ ಐ ಥಿಂಕ್ ಆ ವಿಷಯದಲ್ಲಿ ಅಗೇನ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಇಂಡಸ್ಟ್ರಿ ಹ್ಯಾಸ್ ಬೀನ್ ವೆರಿ ಸಪೋರ್ಟಿವ್ ಥ್ರೂ ಔಟ್. ಯಾಕೆಂದ್ರೆ ಅಲ್ಲಿ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ಇಷ್ಟು ವರ್ಷ ಇರೋಕ್ಕಾಗ್ತಾನೆ ಇರಲಿಲ್ಲ. ನಿಮ್ಮ ಬಗ್ಗೆ ಒಂದು ಡಿಗ್ನಿಫೈಡ್ ಆಗಿ ನಡ್ಕೊಂತು ಇಂಡಸ್ಟ್ರಿ. ಖಂಡಿತವಾಗ್ಲು ಅದನ್ನು ಯೂಶ್ವಲಿ ಇವತ್ತು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇನ್ ಟುಡೇಸ್ ವರ್ಲ್ಡ್ ವಿ ಕ್ಯಾನಾಟ್ ಎಕ್ಸ್ಪೆಕ್ಟ್ ದಟ್ ಅಂತ ಅಭಿಪ್ರಾಯ ಇದೆ. ಐ ಡೋಂಟ್ ಸೇ ಇಟ್ಸ್ ರೈಟ್, ಗೊತ್ತಿಲ್ಲ, ನಾನು ಬೇರೆಯವ್ರ ಪರವಾಗಿ ಹೇಳೋಕ್ಕಾಗಲ್ಲ. ಬಟ್ ಐ ಹ್ಯಾವ್ ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್, ದಟ್ಸ್ ಆಲ್ ಐ ಕ್ಯಾನ್ ಸೇ. ಈ ವಿಷಯದಲ್ಲಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಅಭಿನಯ ಎಲ್ಲದರಲ್ಲೂ ತೃಪ್ತಿಯನ್ನು ಕೊಡ್ತು. ನೀವು ಹಾಗೆ ನಿಮಗೆ ಸಪೋರ್ಟಿವ್ ಆಗಿ ನಡ್ಕೊಂಡು ಹೀರೋಗಳು ಅವರ ರಿಯಾಕ್ಷನ್ನು ಅದೆಲ್ಲ ಹೇಗಿತ್ತು? ಯಾವಾಗ ನಾ ಬಂದ ನಿಮ್ಮ ಜೊತೆ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ನಾನು ಹೇಳ್ತಾ ಇರೋದು. ಐ ಥಿಂಕ್ ಫಾರ್ ಎವ್ರಿ ಆ್ಯಕ್ಷನ್ ದಸ್ ಅ ರಿಯಾಕ್ಷನ್ ಅನ್ನೋಂಗೆ. ಅಫ್ಕೋರ್ಸ್ ಚಿಕ್ಕ ಪುಟ್ಟ ವಿಷಯಗಳು ಇರುತ್ತೆ, ಒಂದು ಕೆರಿಯರ್ ಅಂದಮೇಲೆ ಏರಿಳಿತಗಳು ಇರುತ್ತೆ, ಅದು ಬೇರೆ. ಬಟ್ ಇನ್ ಜನರಲ್ ಅಂತ ತಗೊಂಡಾಗ ಓವರ್ ಆಲ್ ಇಟ್ ಹ್ಯಾಸ್ ಬೀನ್ ವೆರಿ ಗುಡ್. ಪ್ರತಿಯೊಬ್ಬರೂ ಅಷ್ಟೇ, ನಿರ್ಮಾಪಕರು ಇರ್ಬೋದು, ನಿರ್ದೇಶಕರು, ಜೊತೆಗೆ ಮಾಡಿದಂಥ ಕಲಾವಿದರು, ಎಲ್ಲರೂ, ಹೀರೋಸ್, ಎವ್ರಿ ಒನ್, ದೇವ್ ಆಲ್ವೇಸ್ ಬೀನ್ ವೆರಿ ಸಪೋರ್ಟಿವ್. ಆ್ಯಂಡ್ ನಾನು ಯಾವತ್ತೂ ನನ್ನ ಒಂದು ಲೈನ್ನ ಕ್ರಾಸ್ ಮಾಡಿಲ್ಲ. ಸೊ ಐವ್ ಆಲ್ವೇಸ್ ಮೇಂಟೈನ್ ದಟ್ ಫ್ರೆಂಡ್ಶಿಪ್, ಡಿಸ್ಟೆನ್ಸ್, ಪ್ರತಿಯೊಂದೂ. ಸೊ ಹಾಗಾಗಿ ಇಟ್ಸ್ ಬೀನ್ ಗುಡ್. ನಿಮಗೆ ನಿಮ್ಮ ಸ್ವಭಾವ, ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಆ್ಯಟಿಟ್ಯೂಡ್ಗೆ ಸುಟೇಬಲ್ ಆಗುವಂಥ ಕ್ಯಾರೆಕ್ಟರ್ ಅಂತ ನಿಮ್ಗೆ ಯಾವ್ದು ಅನ್ನಿಸ್ತು? ನಾವು ಎಲ್ಲ ಕ್ಯಾರೆಕ್ಟರ್ಗಳನ್ನು ಎಂಜಾಯ್ ಮಾಡ್ತೀವಿ, ಬಟ್ ನಿಮಗೆ ಪರ್ಸ್ನಲಿ ಆ್ಯಸ್ ಅನ್ ಆರ್ಟಿಸ್ಟ್ ವಿಚ್ ಮೇಡ್ ಯು ಟು ಅಕ್ಸೆಪ್ಟ್ ದಟ್ ಕ್ಯಾರೆಕ್ಟರ್ ಇಸ್ ಅ ಗ್ರೇಟ್ ರೋಲ್? ಆ ಥರ ಹೇಳೋದು ಕಷ್ಟ. ಆಬ್ವಿಯಸ್ಲಿ ಒಬ್ಬ ಕಲಾವಿದರಿಗೆ ಎಲ್ಲ ಥರ ಪಾತ್ರಗಳು ಮಾಡಬೇಕು ಅನ್ನೋ ಇಷ್ಟ ಇರುತ್ತೆ. ಬಟ್ ಬೇಸಿಕ್ಕಾಗಿ ಬೈ ನೇಚರ್, ನನ್ನ ರಿಯಲ್ ನೇಚರ್ ಅಂತ ತೊಗೊಂಡಾಗ ನನಗೆ ಈ ಒಂಥರ ಈ ತಮಾಷೆ, ಜೋವಿಯಲ್, ಆ ಥರ ಕ್ಯಾರೆಕ್ಟರ್ಗಳು ತುಂಬ ಇಷ್ಟಪಡ್ತೀನಿ. ಬಟ್ ಆ ಥರ ಕ್ಯಾರೆಕ್ಟರ್ ಸಿಕ್ಕುವ? ಹಾಂ, ಮಾಡಿದ್ದೀನಿ, ಸುಮಾರು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆ ಥರ ಅಗೇನ್ ಟಚ್ವುಡ್, ನಾನು ಎಲ್ಲೂ ತುಂಬ ಆ ಥರ ಬ್ರ್ಯಾಂಡ್ ಆಗಲಿಲ್ಲ. ಎಲ್ಲ ಥರದ ಪಾತ್ರಗಳು ಯಾವುದಕ್ಕೂ ಆ ಥರ ಬ್ರ್ಯಾಂಡ್ ಆಗಲಿಲ್ಲ. ಗ್ಲಾಮರ್ ರೋಲ್ಸು ಮಾಡಿದ್ದೀನಿ, ಮೈಸೂರು ಮಲ್ಲಿಗೆ ಅಂತ ಸಿನಿಮಾನು ಮಾಡಿದ್ದೀನಿ, ಅರ್ಗಿಣಿ, ಮನೆ ದೇವರು, ಪ್ರತಿಯೊಂದು ಐ ಹ್ಯಾವ್ ನೆವರ್ ಗಾಟನ್ ಬ್ರ್ಯಾಂಡೆಡ್. ಸೊ ಆ ಮನೆದೇವರು ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಡಿಗ್ನಿಟಿಗೆ ತಕ್ಕ ಹಾಗೆ ಇತ್ತು. ಯಾಕಂದರೆ ಅಲ್ಲಿವರೆಗೂ ರವಿಚಂದ್ರನ್ ತುಂಬ ರೊಮ್ಯಾಂಟಿಕ್ಕಾಗಿ ಹೀರೋಯಿನ್ಗಳನ್ನು ಬಳಸುವಂಥ ಟ್ರೆಂಡ್ ಇತ್ತು. ನಿಮ್ಮ ವಿಷಯಕ್ಕೆ ಬಂದಾಗ ಅದು ನಿಮ್ಮ ಸ್ವಭಾವಕ್ಕೆ ತಕ್ಕ ಕ್ಯಾರೆಕ್ಟರ್ ಇತ್ತು ಅಂತ ಒಪ್ಕೊಂಡ್ರೆ ಹೆಂಗೆ? ಇಲ್ಲ, ಅವ್ರ ಜೊತೆ ಸುಮಾರು ಸಿನಿಮಾಗಳು ಅದಕ್ಕೆ ಮುಂಚೆ ಬಂತು. ಆದರೆ ಅದೇ ನನ್ನ ಅಮ್ಮ ಅವಾಗೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಿಂದ ಕೆಲವು ರಿಸ್ಟ್ರಿಕ್ಷನ್ಸ್ ಇದ್ದಿದ್ದರಿಂದ ಇಲ್ಲ, ಆಗಲ್ಲ ಅನ್ನೋರು. ಮನೆ ದೇವರು ಸಿನಿಮಾ ಅವ್ರು ಮಾಡೋಕ್ಕೆ ಶುರು ಮಾಡಿದಾಗ ಕಾಲ್ ಮಾಡಿದ್ರು, ಇದನ್ನು ನೀವು ಬೇಡ ಅಂತ ಹೇಳೋಕ್ಕೆ ಆಗಲ್ಲ, ಯಾಕೆಂದರೆ ಇದರಲ್ಲಿ ಆ ಥರದ್ದು ಏನೂ ಇಲ್ಲ ಅಂತ. ಆ್ಯಂಡ್ ಅದು ಸಿನಿಮಾ ನೋಡಿದ್ರೆ ಪ್ರಾಬಬ್ಲಿ ಅದು ರವಿಚಂದ್ರನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಹೀರೋಗಿಂತ ಅದರಲ್ಲಿ ಹೀರೋಯಿನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಸೀನ್ ಅಂತಲೂ ಹೇಳೋಕ್ಕಲ್ಲ, ಪ್ರತಿಯೊಂದು ಶಾರ್ಟಲ್ಲೂ, ಪ್ರತಿಯೊಂದು ಫ್ರೇಮಲ್ಲೂ. ಸೊ ದಟ್ ವೇ ಎಸ್, ಇಟ್ಸ್ ಬೀನ್ ರಿಯಲಿ ಗುಡ್. ಶಿವರಾಜ್ಕುಮಾರ್ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಐ ಥಿಂಕ್ ನಾವಿಬ್ಬರು ಒಟ್ಟಿಗೆ ನಮ್ಮ ಕೆರಿಯರ್ ಶುರು ಮಾಡಿದ್ರಿಂದ ಗೊತ್ತಿಲ್ಲದೇ ನಾವು ಮಾತಾಡೋದೇ ಬೇಡ. ನನಗೆ ಗೊತ್ತಿರುತ್ತೆ ಅವ್ರೇನು ಯೋಚನೆ ಮಾಡ್ತಾ ಇರ್ತಾರೆ ಅಂತ, ಅವ್ರಿಗೂ ಗೊತ್ತಿರುತ್ತೆ ನನ್ನ ಥಾಟ್ ಪ್ರಾಸೆಸ್ ಏನಿರುತ್ತೆ ಅಂತ. ಸೊ ಆ ಲೆವೆಲ್ಗೆ ನಮ್ಗೊಂಥರ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕೆಮಿಸ್ಟ್ರಿ ಅಷ್ಟು ಚೆನ್ನಾಗಿ. ಎಸ್. ಬಟ್ ಅದ್ರ ರಿಸಲ್ಟ್ ಏನಾಯಿತು? ಒಂಥರ ಏನಾಯ್ತು ಅಂದರೆ, ನಮ್ಮಲ್ಲಿ ಕನ್ನಡದಲ್ಲಿ ಮೀಡಿಯಮ್ ಹೈಟ್ ಹೀರೋಸ್ ಬಂದರು. ಸುಧಾರಾಣಿ ಶಾರ್ಟ್ ಇದ್ದವರು ಆಲ್ ಆಫ್ ಎ ಸಡನ್ ಟಾಲ್ ಆಗ್ತಾ ಹೋದರು. ಅದೇನು ಮಾಡೋಕ್ಕಾಗುತ್ತೆ? ಅದು ಹೇಗೆ ಅವ್ರು ಆದರೂ ಎಕ್ಸೆಪ್ಟ್ ಮಾಡಿಕೊಂಡ್ರು. ಎಸ್. ರೀಸನ್ ಏನು ಅಂತಂದರೆ ಅದು ಮ್ಯಾಟ್ರ್ ಆಗಲಿಲ್ಲ. ಹೌದು ಹೌದು, ದ್ಯಾಟ್ ಇಸ್ ಒನ್ ಆಫ್ ದ ಪಾಯಿಂಟ್ಸ್ ವಾಟ್ ಐ ಅಬ್ಸರ್ವ್ಡ್. ಹೌದು. ಸೊ ಹಾಗಿದ್ದಾಗ ನೀವು ಎಲ್ಲ ಅಷ್ಟು ಸೆಲೆಬ್ರಿಟಿ ಇದ್ದವರು ಇತ್ತೀಚೆಗೆ ಸ್ಮಾಲ್ ಸ್ಕ್ರೀನಿಗೆ ಬರೋ ಟ್ರೆಂಡ್ ಶುರುವಾಯಿತು. ಸೊ ಇಲ್ಲಿ ಶ್ರೀರಸ್ತು ಶುಭಮಸ್ತು ಒಪ್ಕೋಬೇಕಾದಾಗ ವಾಟ್ ಯು ಫೆಲ್ಟ್ ಅಬೌಟ್ ದಟ್ ನ್ಯೂ ಎಂಟ್ರಿ ಟು
ಅಲ್ಲ ನಾನು ಟೆಲಿವಿಷನ್ ಅದಕ್ಕೆ ಮುಂಚೆನೆ 22 ವರ್ಷದ ಹಿಂದೆನೆ ತುಳಸಿ ಮಾಡಿದ್ದೆ. ಅದೇ ಉದಯ್ ಶಂಕರ್ ಅವ್ರ ಮಗ ಗುರುದತ್ ಮಾಡಿದ್ದು. ಸೊ ಅವಾಗ ನಾನು ಅವ್ನಿಗೆ ಹೇಳಿದ್ದೆ, ನಾನು ಯಾವತ್ತಾರು ಟಿವಿ ಮಾಡಿದ್ರೆ ನಾನು ನಿನ್ನ ಪ್ರೊಡಕ್ಷನ್ಗೆ ಮಾಡ್ತೀನಿ ಅಂತ. ಸೊ ಅವಾಗಲೂ ಆ ಸೀರಿಯಲ್ ತುಳಸಿ ಸೀರಿಯಲ್ ತುಂಬಾನೇ ಸಕ್ಸಸ್ಫುಲ್ ಆಗಿತ್ತು. ಅವರೆಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಇದ್ದರು, ಹಾಗಾಗಿ ಸೊ ತುಂಬಾನೇ ಚೆನ್ನಾಗಿತ್ತು ಆ ಸೀರಿಯಲ್ಲು. ಅದು ಸುಮಾರು ಐ ಥಿಂಕ್ 4 ವರ್ಷ 3 ವರ್ಷನೋ 4 ವರ್ಷನೋ ನಡೀತು. ಆ್ಯಂಡ್ ಅದಾದ್ಮೇಲೆ ಲಾಂಗ್ ಗ್ಯಾಪ್ ಮಾಡಿತ್ತಿಲ್ಲ ಟಿ ವಿ. ಶ್ರೀರಸ್ತು ಬಂದಾಗ ನನಗೆ ಆ ಕಥೆ ತುಂಬ ಇಷ್ಟ ಆಯಿತು. ಏಕೆಂದರೆ ಏನಂತಾರೆ, ಇಟ್ಸ್ ಅಗೇನ್ ಒಂಥರ ಒಂದು ಪಾತ್ ಬ್ರೇಕಿಂಗ್. ಐ ಥಿಂಕ್ ಕನ್ನಡ, ನನಗೆ ಐ ಆಮ್ ನಾಟ್ ಟೂ ಶ್ಯೂರ್, ಕನ್ನಡ ಸೀರಿಯಲ್ಗಳ ಒಂದು ಹಿಸ್ಟ್ರಿನಲ್ಲಿ ಈ ಥರ ಒಂದು ಮಧ್ಯವಯಸ್ಕರಲ್ಲಿ ಮತ್ತೆ ರೀಮ್ಯಾರೇಜ್ ಅದೆಲ್ಲ, ಅದು ಎಸ್ಪೆಷಲಿ ಒಂದು ವಿಡೋ ಮತ್ತು ರೀಮ್ಯಾರೇಜ್ ಆಗೋದು, ಆಮೇಲೆ ಅದಕ್ಕೆ ಮಾವನೇ ಸಪೋರ್ಟಾಗಿ ನಿಂತ್ಕೊಳ್ಳೋದು. ಯಾಕೆಂದರೆ ನಮ್ಮ ಸೊಸೈಟಿಲಿ ಇನ್ನೂ ತುಂಬ ಒಂಥರ ಕೆಲವು ಥಾಟ್ ಪ್ರಾಸೆಸ್ ಎಲ್ಲ ತುಂಬ ಹಿಂದೆ ಇದೆ ಕೆಲವು ಸೆಕ್ಷನ್ಸ್ ಆಫ್ ಸೊಸೈಟಿಲೆಲ್ಲ. ಸೊ ಅದೆಲ್ಲ ನೋಡಿದಾಗ ನಂಗೆ ಅದು ತುಂಬಾ ಇಷ್ಟ ಆಯಿತು. ಪ್ರೋಗ್ರೆಸಿವ್, ವೆರಿ ಪ್ರೋಗ್ರೆಸಿವ್, ವೆರಿ ಪ್ರೋಗ್ರೆಸಿವ್. ಆ್ಯಂಡ್ ಅದೇನೋ ಗೊತ್ತಿಲ್ಲ, ಈ ತುಳಸಿ ಅನ್ನೋ ಹೆಸರಿಗೂ ನನಗೂ ತುಂಬ ಒಂದು ನಂಟಿದೆ. ಸೊ ಹಾಗಾಗಿ ಅದು ತುಳಸಿ ಸೀರಿಯಲ್ಲು, ಇಲ್ಲೂ ಪಾತ್ರದ ಹೆಸರು ತುಳಸಿ. ಆ್ಯಂಡ್ ಈ 4 ವರ್ಷದ ಜರ್ನಿ ಏನಿತ್ತು ಅಂದರೆ, ಆ ಪಾತ್ರಕ್ಕೆ ನಾನು ಕೊಟ್ಟಿದ್ದಕ್ಕಿಂತ ಆ ಪಾತ್ರ ನನಗೆ ತುಂಬ, ನನಗೆ ಐ ಗೇನ್ಡ್ ಅ ಲಾಟ್ ಫ್ರಮ್ ದ್ಯಾಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಆ ತುಳಸಿಯನ್ನು ನೋಡಿದ್ರಲ್ಲ ಜನ, ಈ ಪ್ರೋಗ್ರೆಸಿವ್ ತುಳಸಿಯನ್ನು ಹೇಗೆ ಎಕ್ಸೆಪ್ಟ್ ಮಾಡಿಕೊಂಡ್ರು? ಕೆಲವೊಂದು ಅಪ್ರಿಹೆನ್ಷನ್ಸ್ ಇತ್ತು, ಬಟ್ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ನಿಜವಾಗ್ಲೂ. ನನಗೂ ಒಳಗಡೆ ಅಯ್ಯೋ ಬೈತಾರೆ, ಯಾರೋ ಕಾಮೆಂಟ್ ಹಾಕ್ತಾರೆ, ಏನೋ ಮಾಡ್ತಾರೆ ಅಂತಂದರೆ, ಇಟ್ ವಾಸ್ ವೆರಿ ಪಾಸಿಟಿವ್, ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ಫೀಡ್ಬ್ಯಾಕ್. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಆ ಥರ ಒಂದು ಪಾಪ್ಯುಲಾರಿಟಿ ಆಗಲಿ ಅಥವಾ ಅಪ್ರಿಸಿಯೇಷನ್ ಆಗಲಿ, ಅಥವಾ ಜನ ಆ ಪಾತ್ರದ ಏನೇನು ಚೇಂಜಸ್ ಆಯಿತೋ ಅದನ್ನೆಲ್ಲ ಹೋಲ್ ಹಾರ್ಟೆಡಾಗಿ ಎಕ್ಸೆಪ್ಟ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ರು. ಅಂದರೆ ಲೈಕ್ ಇದು ಸರಿ, ಆ ಕ್ಯಾರೆಕ್ಟರ್ ಮಾಡಿದ್ದು ಸರಿ, ಡಿಸಿಷನ್ ಸರಿ ಇತ್ತು ಅಂತ. ಆ ವೇರಿಯೇಷನ್ಸ್ ಎಲ್ಲ ಅಲ್ಲಿ ಡೈರೆಕ್ಟ್ರು ಆ ಮಾವನ ಪಾತ್ರದ ಮೂಲಕ ಆ ಡಿಸಿಷನ್ಗೆ ಸ್ಟ್ರೆಂಗ್ತು ತಂದಂಗೆ ಆಯ್ತು. ಅದು ಹೌದು, ಅವರು ಹಿ ಡಿಡ್ ಅ ವಂಡರ್ಫುಲ್ ಜಾಬ್. ಯಾಕೆಂದರೆ ಪ್ರತಿಯೊಂದು ಪಾತ್ರನೂ ಇವಾಗ ಪಾತ್ರ ಹಿಂಗಿರುತ್ತೆ ಅಂತ ನಮ್ಗಳಿಗೆ ಗೊತ್ತಿರುತ್ತೆ, ಆದರೆ ಅದನ್ನು ಇಷ್ಟು ಲಾಂಗ್ ಡ್ಯೂರೇಷನಲ್ಲಿ, ಇವಾಗ ಸಿನಿಮಾ ಅಂದರೆ 2.5 ಗಂಟೆ ನಾವು ಒಂದಿಷ್ಟು ತಿಂಗಳು ಮಾಡ್ತೀವಿ, ಮುಗ್ದೋಗುತ್ತೆ. ಬಟ್ ಈ ಥರ ಸೀರಿಯಲ್ಗಳಲ್ಲಿ ಇಷ್ಟು ಲಾಂಗ್ ಡ್ಯೂರೇಷನ್, ಒಂದು ಸತಿನೂ ಆ ಬೋರ್ಡಮ್ ಬರದೇ ಇದ್ದಂಗೆ ಈ ಪಾತ್ರ ಹೀಗೆ ಇರಬೇಕು, ಇದ್ರದ್ದು ಚೌಕಟ್ಟಿದು, ಇದರಿಂದ ಆಚೆ ಹೋಗಬಾರ್ದು, ಅಕಸ್ಮಾತ್ ಹೋಗಬೇಕು ಅಂದರೆ ಅದಕ್ಕೆ ಈ ಕಾರಣ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಬೇಕು ಅನ್ನೋದೆಲ್ಲ. ಎಸ್, ಆಲ್ ದಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್. ಅದು ಯಾಕೋ ರಪ್ ಅಂತ ನಿಂತಂಗೆ ಆಯಿತು. ಇಲ್ಲ, ರಪ್ ಅಂತ ಏನು ನಿಲ್ಲಿಲ್ಲ, ಅದನ್ನು ಸುಮಾರು ಎಕ್ಸ್ಟೆಂಡ್ ಮಾಡಿದ್ರು. ಏಕೆಂದರೆ ಅದಕ್ಕೆ ಮೇಲೆ ಇನ್ನು ಎಳೆದಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ. ಆಮೇಲೆ ಕೆಲವೊಂದು ರೆಸ್ಟ್ರಿಕ್ಷನ್ಸು ಇರುತ್ತಲ್ಲ, ಅದಕ್ಕೆ ಮೇಲೆ ಇನ್ನೇನು ಟೆಕ್ನಿಕಲ್ ಅಂತ ಹೇಳಲ್ಲ, ಇನ್ನು ಎಷ್ಟು ಕತೆನ ಎಳೆಯೋಕ್ಕಾಗತ್ತೆ ಅಲ್ವಾ. ಸುಮ್ಮನೆ ಆಮೇಲೆ ಎಳೆದ್ರೆ ಆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಒಂದು ಸ್ಟೇಜ್ವರೆಗೂ ತಂದು ಆಗ ಜನ ನಿಮ್ಮನ್ನು ತುಂಬ ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರು. ಈ ಫ್ಯಾನ್ಸು ಈ ಸೀರಿಯಲ್ ಥ್ರೂ ಬಂದಾಗ ಇದು ಜಾಸ್ತಿ ಪಾಪ್ಯುಲಾರಿಟಿ ಅಂತ ಅನ್ನಿಸ್ತದೆ. ಈಗ ಸಿನಿಮಾಗಿಂತಲೂ ಕೆಲವು ಸಿನಿಮಾ ಮಿಸ್ ಆಗಿರ್ತವೆ, ಕೆಲವು ಜನ ಸಿನಿಮಾ ಮಿಸ್ ಮಾಡ್ಕೊಂಡಿರ್ತಾರೆ, ಆದರೆ ಸಿನಿಮಾ ನೋಡದೇ ಇರೋರು ಕೂಡ ಟಿ ವಿ ನೋಡ್ತಾರೆ. ಈಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಏನಂತಾರೆ, ಅದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಪ್ರತಿಯೊಬ್ಬರು ಈಗ ಇನ್ಸ್ಟಾ ನೋಡ್ತಾರೆ, ಫೇಸ್ಬುಕ್ಕು, ಯೂಟ್ಯೂಬು. ಮುಂಚೆ ಅಂದರೆ ಬರೀ ಶುಕ್ರವಾರ ಭಾನುವಾರ ಸಿನಿಮಾ ನ್ಯೂಸ್ ಬರ್ತಾಯಿತ್ತು. ಆಗ ಸಿನಿಮಾ ವಾಸ್ ದಿ ಓನ್ಲಿ ಮೀಡಿಯಮ್ ಆಫ್ ಎಂಟರ್ಟೈನ್ಮೆಂಟ್ ಅಲ್ಲ. ಸುಮಾರು ವರ್ಷ ಟಿ ವಿನೂ ಇತ್ತಿಲ್ಲ. ಆಮೇಲೆ ಟಿ ವಿ ಬಂದ ಮೇಲೂ ಐ ಥಿಂಕ್ ಶುಕ್ರವಾರನೂ ಏನೋ ಬರೋದು ಅನ್ಸುತ್ತೆ, ಚಿತ್ರಮಂಜರಿ. ಹೌದು. ಸೊ ಹಾಗಾಗಿ ಜನಕ್ಕೂ ಕಲಾವಿದ್ರ ಮಧ್ಯೆ ತುಂಬ ಗ್ಯಾಪ್ ಇತ್ತು, ಅಂದರೆ ಕನೆಕ್ಟ್ ಆಗೋದಕ್ಕೆ ಕಮ್ಯುನಿಕೇಷನ್ ಇತ್ತಿಲ್ಲ. ಈಗ ಹಾಗಲ್ವಲ್ಲ. ಆಮೇಲೆ ಆಗ ನಾವೆಲ್ಲೂ ಆಚೆ ಜಾಸ್ತಿ ಓಡಾಡ್ತಾನೂ ಇರಲಿಲ್ಲ. ಈಗ ಕಾಲ ಬದಲಾದಂತೆ ಇವಾಗ ನಾನೇ ಈಗ ಎಷ್ಟೋ ಸತಿ ನನ್ನ ಮಗಳನ್ನ ಕರ್ಕೊಂಡು ಮಾಲ್ಗೆ ಹೋಗ್ತೀನಿ, ಅಲ್ಲಿ ಯಾರೋ ಬರ್ತಾರೆ, ಮಾತಾಡಿಸ್ತಾರೆ, ಫೋಟೋ ತೊಗೋತಾರೆ. ಸೊ ನೌ ವಿ ಆರ್ ಮೋರ್ ಆಕ್ಸೆಸಿಬಲ್ ಆ್ಯಂಡ್ ಆಬ್ವಿಯಸ್ಲಿ ಆ ಒಂದು ಇಂಟ್ರ್ಯಾಕ್ಷನ್ ಸಿಕ್ಕಿದಾಗ ಐ ಥಿಂಕ್ ಆ ಪ್ರೀತಿ ಇನ್ನೂ, ಅಭಿಮಾನ ಇನ್ನೂ ಬೆಳೆಯುತ್ತೆ. ಈಗ ಸಿನಿಮಾ ರಂಗದ ಇತ್ತೀಚಿನ ಹೀರೋಯಿನ್ಗಳ ಆ್ಯಟಿಟ್ಯೂಡ್ ಇದೆಯಲ್ಲ, ನೀವು ಇಷ್ಟು ಪಾಪ್ಯುಲರ್ ಆದ್ರಿ, ಐ ಹ್ಯಾವ್ ಮೆಟ್ ಯು 2-3 times, ಐ ಹ್ಯಾವ್ ಸ್ಪೋಕನ್ ಟು ಯು,
ಎಲ್ಲೂ ನಿಮಗೆ ಆ ಇಗೋ ಆಗಲಿ ಆ ಚರಿಷ್ಮೆ ಆಗಲಿ ಶನಿ ಥರ ಕಾಡ್ತಾ ಇಲ್ಲ. ಅದಕ್ಕಿರ್ಬೋದಾದ ಕಾರಣ ಏನು? ಅಮ್ಮನ ಬಿಟ್ಟು, ಅಮ್ಮನ ರಿಸ್ಟ್ರಿಕ್ಷನ್ ಬಿಟ್ಟು ನಾ ಸರಳವಾಗಿರಬೇಕು, ಜನರ ಜೊತೆ ಚೆನ್ನಾಗಿ ಬೆರಿಬೇಕು, ಅಹಂಕಾರ ತೋರಿಸ್ಬಾರ್ದು ಅನ್ನೋ ಭಾವನೆ ಬರಲಿಕ್ಕೆ ಯಾವ್ಯಾವ ಕಾರಣಗಳನ್ನು ನೀವು ನೋಟಿಸ್ ಮಾಡ್ಕೊಳ್ತೀರಿ? ಬಿಕಾಸ್ ಯು ಹ್ಯಾವ್ ಟು ಟೆಲ್ ದ್ಯಾಟ್. ಅಗೇನ್ ಮೇ ಬಿ ಒಂದು ಅಪ್ಬ್ರಿಂಗಿಂಗ್, ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿದ್ರು ಅದೆಲ್ಲ. ಆಮೇಲೆ ಈ ವಿಚಾರ ಅಂತ ಬಂದಾಗ ಪ್ರಾಬಬ್ಲಿ ನನಗೆಲ್ಲೋ ಗೊತ್ತಿಲ್ಲದೆ ಇದ್ದಂಗೆ ನನ್ನ ತಂದೆ ವಾಸ್ ಅ ವೆರಿ ಬಿಗ್ ಇನ್ಫ್ಲುಯೆನ್ಸ್ ಅಂತ ಹೇಳ್ಬೋದು. ಏಕೆಂದರೆ ಅವರು ತುಂಬ ಒಂದು ಅಫ್ಲುಯೆಂಟ್ ಫ್ಯಾಮಿಲಿಲಿ ಹುಟ್ಟಿದವರು. ಅವ್ರು ಕೇಳಿದರೆ ಏನು ಬೇಕಾದರೂ ಸಿಕ್ತಿತ್ತು, ಅಲ್ಲ ಇತ್ತು, ಅವ್ರಗಳ ಹತ್ರ ಇತ್ತು. ಆದರೆ ಅವ್ರು ಯಾವತ್ತೂ ಆ ಥರ ಎಲ್ಲ ಏನು ಶೋ ಆಫ್ ಮಾಡ್ಕೊಳ್ಳಿಲ್ಲ ಅಥವಾ ಲ್ಯಾವಿಶ್ ಲೈಫ್ ಸ್ಟೈಲ್ ಲೀಡ್ ಮಾಡಲಿಲ್ಲ. ನಾನು ಹಿಂಗಿರ್ಬೋದು ಹಂಗಿರ್ಬೋದು ಅಂತೆಲ್ಲ ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಹಿ ವಾಸ್ ವೆರಿ ಸಿಂಪಲ್. ಪರ್ಸ್ನಲಿ ಅಂತ ಬಂದಾಗ ಅವರು ಒಂದು ದೊಡ್ಡ ಇನ್ಸ್ಪಿರೇಷನ್, ರೋಲ್ ಮಾಡೆಲ್. ಈ ಕಡೆ ಇಂಡಸ್ಟ್ರಿಗೆ ಅಂತ ಬಂದಾಗ ನಾನು ಪರಿಚಯ ಮಾಡಿದವ್ರೆ ಅವ್ರಿಗಿಂತ ಇನ್ನು ಸಿಂಪಲ್ ಪರ್ಸನ್ ಇನ್ನೊಬ್ರು ಬೇಕಾಗಿಲ್ಲ. ಸೊ ಕೊನೆಗೆ ಅದೆಲ್ಲ ನೋಡಿದಾಗ ಅದು ಯಾಕೆ ಬೇಕು? ನಾವು ಬಂದಿರೋದೇನೋ ಅದು ಮಾಡಿ ಆರಾಮಾಗಿ ಖುಷಿಯಾಗಿರ್ಬೋದಲ್ಲ, ಅದೆಲ್ಲ ಮೇಂಟೈನ್, ಬೇಡದಿರೋದೆಲ್ಲ ಮೇಂಟೈನ್ ಮಾಡಬೇಕು ಅಂದ್ರೆ ತಲೆನೋವು ಜಾಸ್ತಿ. ಸೊ ಐ ಪ್ರಿಫರ್ ಅ ವೆರಿ ಸಿಂಪಲ್ ಆ್ಯಂಡ್ ಈಸಿ ಲೈಫ್. ಈಗ ಇಂಡಸ್ಟ್ರಿಗೆ ಬರೋ ಹುಡುಗಿಯರಿಗೆ ಮತ್ತು ವೈಯಕ್ತಿಕ ಜೀವನದ ಸಂಕಷ್ಟಗಳು ಎದುರಿಸುವ ಹುಡುಗಿಯರಿಗೆ ಏನು ಒಂಥರ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಎರಡೂ ಟ್ರ್ಯಾಕ್ ತಪ್ಪಿದೆ ಇವತ್ತು. ಟೆನ್ಸ್ಡ್ ಇದೆ ಸೊಸೈಟಿ. ವಿಮೆನ್ ಎಂಪವರ್ಮೆಂಟು, ಎಜುಕೇಷನ್ ಇದ್ದಾಗೂ ಕೂಡ ವಿಮೆನ್ ಆರ್ ನಾಟ್ ಹ್ಯಾಪಿ. ಈ ಸಂದರ್ಭದಲ್ಲಿ ಪರ್ಸ್ನಲ್ ಲೈಫ್ ಮತ್ತು ಕರಿಯರ್ ಲೈಫ್ ಬಂದಾಗ ಹೇಗೆ ನಿಭಾಯಿಸಬೇಕು ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ವಿಮೆನ್ ಆರ್ ನಾಟ್ ಹ್ಯಾಪಿ ಬಿಕಾಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇವಾಗ ಏನಂತಾರೆ, ಐ ಆಮ್ ನಾಟ್ ಅಗೇನ್ಸ್ಟ್ ವಿಮೆನ್ಸ್ ಲಿಬ್ರೇಷನ್ ಅದೆಲ್ಲ. ಬಟ್ ಅದನ್ನು ಎಲ್ಲೋ ನನ್ನ ಇದು ಪರ್ಸ್ನಲ್ ಒಪಿನಿಯನ್, ಅದನ್ನು ಒಂದು ತಪ್ಪ ಇದು ಅಂತ ಅಂದ್ಕೊಂಬಿಟ್ಟಿದ್ದಾರೆ. ವಿ ಶುಡ್ ಫೈಟ್ ಫಾರ್ ಏನು ನಮಗೆ ಬೇಸಿಕ್ಕಾಗಿ ಒಳ್ಳೆ ಎಜುಕೇಷನ್ ಸಿಗಬೇಕು ಹೆಣ್ಮಕ್ಳಿಗೆ, ಆಮೇಲೆ ಒಳ್ಳೆ ಊಟ ಸಿಗಬೇಕು, ಆ್ಯಕ್ಸಸ್ ಟು ಹೆಲ್ತ್ ಕೇರ್. ಯಾಕೆಂದರೆ ಇವಾಗ ಹಳ್ಳಿಗಳಲ್ಲೆಲ್ಲ ಎಷ್ಟೋ ಜನ ಇನ್ನೂ ಅದೇ ಥರ ನಡೀತಾ ಇದೆ. ಇವಾಗ ನಾರ್ತಲ್ಲೆಲ್ಲ ನೋಡಿದ್ರೆ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಸಾಯಿಸ್ತಾರೆ, ಏನೇನೋ ಆ ಥರದ್ದೆಲ್ಲ ಇದೆ, ಭ್ರೂಣ ಹತ್ಯೆ ಮಾಡ್ತಾರೆ. ಅಥವಾ ಕೆಲವು ಯು ಪಿನಲ್ಲೂ ಎಲ್ಲೋ ಅನಿಸುತ್ತೆ ಹಾಲಲ್ಲೇನೋ ಹೆಣ್ಮಕ್ಳನ್ನ ಇದು ಮಾಡಿಬಿಡ್ತಾರೆ. ಆಮೇಲೆ ಓದಿಸಲ್ಲ, ಊಟ ಸರಿಯಾಗಿ ಕೊಡಲ್ಲ. ಐ ಥಿಂಕ್ ವಿ ಶುಡ್ ಫೈಟ್ ಫಾರ್ ದೋಸ್ ಥಿಂಗ್ಸ್. ಅದು ಬಿಟ್ಬಿಟ್ಟು ನಾವು ಗಂಡಸರಿಗಿಂತ ಕಮ್ಮಿ ಇಲ್ಲ, ಅದು ಐ ಫೈಂಡ್ ದಟ್ ವೆರಿ ಫ್ರಿವಿಲಸ್. ಅಂದರೆ ಯಾತಕ್ಕೆ ನಾವು ಹಾಗೆ ಐಡೆಂಟಿಕಲ್ ಆಗಿರಬೇಕು ಅಂದಿದ್ರೆ ದೇವ್ರು ಯಾಕೆ ಬೇರೆ ಥರ ಸೃಷ್ಟಿ ಮಾಡ್ತಿದ್ದ ಅಲ್ವಾ? ಸೊ ಯಾವಾಗಲೂ ಕಂಪ್ಯಾರಿಸನ್ ನಾಟ್ ಜಸ್ಟ್ ವಿತ್ ದ ಆಪೋಸಿಟ್ ಸೆಕ್ಸ್, ಇಟ್ಸ್ ಆಲ್ಸೋ ಅಮಾಂಗ್ಸ್ಟ್ ಆರ್ ಸೆಲ್ಸ್. ಅವಳು ಯಾರೋ ಇದು ಮಾಡಿದ್ಲು, ನಾನು ಹಾಗೆ ಮಾಡಬೇಕು, ಅವಳ ಥರ ನೀನು ಯಾಕೆ, ವೈ ಬಿಕಮ್ ಏನಂತಾರೆ ರೆಪ್ಲಿಕಾ ಆಫ್ ಸಮ್ವನ್ ಎಲ್ಸ್. ನಮ್ಮಲ್ಲಿ ನಮ್ಮ ಪ್ಲಸ್ ಪಾಯಿಂಟ್ಸ್ ಏನಿದೆಯೋ, ನಮ್ಮ ಟ್ಯಾಲೆಂಟ್ ಏನಿದೆಯೋ, ಅಥವಾ ನಮ್ಮ ಇಂಟೆಲಿಜೆನ್ಸ್ ಏನಿದೆಯೋ ಅದನ್ನು ಐಡೆಂಟಿಫೈ, ನಮ್ಮ ಸ್ಟ್ರಾಂಗ್ ಪಾಯಿಂಟ್ಸ್ನ ಐಡೆಂಟಿಫೈ ಮಾಡಿಕೊಂಡು ನಾವು ಅದನ್ನು ನರ್ಚರ್ ಮಾಡಬೇಕಲ್ವ, ಅದ್ರ ಕಡೆ ಫೋಕಸ್ ಮಾಡಬೇಕು, ಅದನ್ನು ಕಲ್ಟಿವೇಟ್ ಮಾಡ್ಕೋಬೇಕು. ಈ ಫೆಮಿನಿಸಮ್ ಅನ್ನೋದನ್ನು ಗಂಡಸರನ್ನ ವಿರೋಧ ಮಾಡೋದು, ಫೈಟ್ ಮಾಡೋದು ಅಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ಫೆಮಿನಿಸಮ್ ಆರ್ಗ್ಯುಮೆಂಟ್ ಅದು ಮೋಸ್ಟ್ ಆಫ್ ದ ಟೈಮ್ ಅದೇ ಅಲ್ವಾ ಆಗೋದು, ಅದೇ ಅಲ್ವಾ ಆಗೋದು. ಈಗೋ ಕ್ಲಾಶ್ ಆಗುತ್ತೆ. ವೈ ಕಂಪೇರ್? ವೈ ಶುಡ್ ದೇರ್ ಬಿ ಅ ಕಂಪ್ಯಾರಿಸನ್? ವಿ ನೋ ಇವಾಗ ಕೆಲವೆಲ್ಲ ಗಂಡಸರು ಮಾಡೋಕ್ಕೆ ಸಾಧ್ಯ, ಕೆಲವುದೆಲ್ಲ ಹೆಂಗಸರು ಮಾಡಿ, ಅದು ಆಗದೆ ಇರೋದನ್ನು ಕಂಪೇರ್ ಮಾಡಿಕೊಂಡು ವೈ ಗೆಟ್ ಫ್ರಸ್ಟ್ರೇಟೆಡ್ ಆರ್ ವೈ ವೇಸ್ಟ್ ಆರ್ ಎನರ್ಜಿ. ಅದ್ರ ಬದಲು ಅದನ್ನು ನಾವು ಯಾವುದರಲ್ಲಿ ಏನಂತಾರೆ ಕೇಪಬಲ್ ಆಗಿದ್ದೀವೋ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗೋದು ಒಳ್ಳೆಯದು. ಆಮೇಲೆ ಇನ್ನು ಕೆಲವು ನಾಟ್ ರಿಕ್ವೈರ್ಡ್, ಅದು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದೆಲ್ಲ ಮಾಡಿದಾಗ ನಮ್ಮ ಹೆಲ್ತ್, ನಮ್ಮ ಪೀಸ್ ಆಫ್ ಮೈಂಡೇ ಹಾಳಾಗೋದು. ಸೊ ವೈ ಟ್ರೈ ಟು ಡೂ ಸಮಥಿಂಗ್? ಆ್ಯಂಡ್ ಮುಂಚೆನೂ ಹಿಂದೆನೂ ಆಗಿನ ಕಾಲದಲ್ಲೂ ಎಷ್ಟೋ ಜನ ಹೆಣ್ಮಕ್ಳು ಸಾಧಕಿಯರೆಲ್ಲ ಇದ್ದಾರೆ. ಸೊ ಇವಾಗೇನು ಪ್ರೂವ್ ಮಾಡೋಕ್ಕೇನಿದೆ? ಆಲ್ರೆಡಿ ಡನ್ ಇಟ್. ಸೊ ಇವಾಗ ಅನ್ವಾಂಟೆಡ್ ಥಿಂಗ್ಸಿಗೆ ಸುಮ್ಮನೆ ತಲೆ ಕೆಡಿಸ್ಕೋತಾ ಇದ್ದೀವಿ. ಆಮೇಲೆ ಯಾರೋ ಏನೋ ಮಾಡಿದ್ರು ಅಂತ ಅದೇ ಏನಂತಾರೆ, ಒಂದು ಮೇಕಪ್ ಇರ್ಬೋದು, ಇದಿರ್ಬೋದು, ನಮಗೆ ಸೂಟ್ ಆಗುತ್ತೋ ಬಿಡೋತ್ತೋ ಅದೇನೋ ಟ್ರೆಂಡು, ಅದನ್ನು ಮಾಡಲೇಬೇಕು, ಹಿಂಸೆ ಪಟ್ಕೊಂಡಾದರೂ ಮಾಡಬೇಕು. ಐ ಫೀಲ್ ಇದು ಯಾವುದರ ಅವಶ್ಯಕತೆ ಇಲ್ಲ. ಅಂದರೆ ಆ ವಿಷಯಕ್ಕೆ ಸುಧಾರಣೆ ಅಪಿಯರ್ಸ್ ಟು ಬಿ ವೆರಿ ಟ್ರೆಡಿಷ್ನಲ್ ಅಲ್ಲ, ಬಿ ಕಂಫರ್ಟಬಲ್ ಇನ್ ಯೋರ್ ಸ್ಕಿನ್.
ಐ ಆಮ್ ನಾಟ್ ಸೇಯಿಂಗ್ ನಾನು ಟ್ರೆಡಿಷ್ನಲ್ ಅಂತ ಹೇಳ್ತಿಲ್ಲ. ನಿನ್ಗೇನು ಕಂಫರ್ಟು, ಇವಾಗ ಯಾವುದೋ ಒಂದು ಬಟ್ಟೆ ವಿಷಯನೇ ಇರ್ಬೋದು, ಅದು ಸೂಟ್ ಆಗಲ್ಲ, ಅದು ಅನ್ಕಂಫರ್ಟಬಲ್, ಕಾಲ್ಗೇನೋ ಹಿಂಸೆ ಆಗ್ತಾ ಇರುತ್ತೆ, ಅದು ಟ್ರೆಂಡು ಅಂತ ನಾನು ಯಾತಕ್ಕೆ ಹರಿದದ ಪ್ಯಾಂಟ್ ಹಾಕೊಂಡಂಗೆ ಶೂಸ್ಗಳು, ಹೀಲ್ಸ್ ಅದೆಲ್ಲ ಹಾಕೊಂಡು ಅದು ಒಳ್ಳೇದಲ್ಲ. ಅದು ಯಾರಿಗೋ ಅವಶ್ಯಕತೆ ಇದೆ, ಅವ್ರಿಗೆ ಚೆನ್ನಾಗಿ ಕಾಣ್ಬೋದು, ನನಗೆ ಕಾಣದೇ ಇರ್ಬೋದು, ನಾನು ಯಾಕೆ ಮಾಡಲಿ? ನಾನು ಮಾಡಲ್ಲ. ವಾಟ್ ಈಸ್ ಗುಡ್ ಫಾರ್ ಮೀ, ವಾಟ್ ಐ ಆಮ್ ಕಂಫರ್ಟಬಲ್, ಐ ವಿಲ್ ಡೂ ದ್ಯಾಟ್ ಓನ್ಲಿ. ಇದು ಜನರಲ್ ಆಗಿ ಹೇಳಿದ್ರಿ. ಇದು ಜನರಲ್ ಆಗಿ. ಇಂಡಸ್ಟ್ರಿಗೆ ಬರೋ ಹುಡುಗಿಯರಿಗೆ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿರೋದು, ನಾನು ಇದು ತಪ್ಪಿರ್ಬೋದು, ವಾಟ್ ಐ ಆಮ್ ಸೇಯಿಂಗ್, ಇದೊಂಥರ ಒಂದು ಸೀಕ್ರೆಟ್, ತುಂಬ ಒಂದು ಏನಂತಾರೆ, ದೈವ ಅನುಗ್ರಹ ಇರಬೇಕು ಇಲ್ಲಿಗೆ ಬರಬೇಕು ಅಂದರೆ. ಪವಿತ್ರವಾದ ಕೆಲಸ, ತುಂಬ ಪವಿತ್ರವಾದ ಕೆಲಸ. ಅಂಥದ್ದನ್ನು ನೀವು ಬೇರೆ ಏನೋ ಒಂದು ಬಿಸ್ನೆಸ್ ಮಾಡೋದಕ್ಕೋ ಇನ್ಯಾವುದೋ ಒಂದು ಫೀಲ್ಡ್ಗೆ ಹೋಗೋದಕ್ಕೋ ಇದೊಂಥರ ಒಂದು ಸ್ಟಾಪ್ ಗ್ಯಾಪ್, ಒಂದು ಟ್ರಾನ್ಸಿಟ್ ಏರಿಯಾ ಥರ. ಸೊ ಅದನ್ನು ಮಾಡಬಾರ್ದು. ಆ ಪವಿತ್ರತೆ ಇವತ್ತು ಯಾವ ಕ್ಷೇತ್ರದಲ್ಲೂ ಉಳಿದಿಲ್ಲ ಅನ್ನೋ ಆರೋಪನೂ ಇದೆಯಲ್ಲ? ಅದು ಇದೆ, ಬಟ್ ಬಿಕಾಸ್ ನಾನು ಐ ಆಮ್ ಫ್ರಮ್ ದಿಸ್ ಇಂಡಸ್ಟ್ರಿ, ಐ ಕ್ಯಾನ್ ಓನ್ಲಿ ಟಾಕ್ ಅಬೌಟ್. ಯು ಆರ್ ಅಥರೈಸ್ಡ್ ಟು ಸೇ ಸೊ. ನೀವು ಹಂಗೆ ಮಾಡಿದಿರಿ ಅನ್ನೋ ಕಾರಣಕ್ಕೆ ಇವತ್ತು ಮಾಡಲಿ ಅಂತ ಹೇಳ್ತೀರಿ? ಅಲ್ಲ, ಯಾಕೆಂದರೆ ನಾನು ಇಲ್ಲಿರೋದ್ರಿಂದ ಬೇರೆ ಎಲ್ಲ ಫೀಲ್ಡ್ಗಳಲ್ಲೂ ಇರುತ್ತೆ, ಒಪ್ಕೋತೀನಿ 100%. ಬಟ್ ನಂಗೆ ಅದ್ರದ್ದು ಬೇರೆ ಫೀಲ್ಡ್ಗಳ ಪಕ್ಕಾ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನಾನು ಬಿಕಾಸ್ ಐ ಆಮ್ ಫ್ರಮ್ ಸಿನಿಮಾ, ಫ್ರಮ್ ದಿಸ್ ಇಂಡಸ್ಟ್ರಿ, ಐ ಕ್ಯಾನ್ ಸೇ ಸೊ. ಈಗಲೂ ನಿಮಗೆ ಈ ಇಂಡಸ್ಟ್ರಿಯಲ್ಲಿ ಒಳ್ಳೆ ಪಾತ್ರಗಳು ಬಂದರೆ ಮಾಡ್ತಾ ಇದ್ದೀರಿ, ಬಟ್ ಏನಾದರೂ ಚಾಲೆಂಜಿಂಗ್ ಆಗಿರುವಂಥ ಕ್ಯಾರೆಕ್ಟ್ರು, ಸಬ್ಜೆಕ್ಟು, ನೀವು ಓದೋ ಹ್ಯಾಬಿಟ್ ಇದೆ ನಿಮ್ಗೆ, ಯು ಆರ್ ಹ್ಯಾವಿಂಗ್ ಎ ಗುಡ್ ರೀಡರ್. ಆ ಓದೋ ಹ್ಯಾಬಿಟ್ ಇದ್ದಾಗ ನಿಮಗೆ ಯಾವ ಥರದ ಪಾತ್ರಗಳು ಸಿಗಬೇಕು, ಅಥವಾ ಸಿನಿಮಾನ ಮಾನವೀಯ ಸಂಬಂಧಗಳನ್ನು ಬೆಸೆಯುವಂಥ ಕೆಲಸ ಮಾಡಬೇಕು ಅಂತ ಅನ್ನಿಸ್ತದೆ. ಸಿನಿಮಾದ ಮೂಲ ಉದ್ದೇಶ ಇದಿತ್ತು. ಈಗ ಸಿನಿಮಾ ಕೂಡ ಮಿಸ್ಯೂಸ್ ಆಗ್ತಾ ಇದೆ, ನೀವು ಅದನ್ನು ಗಮನಿಸಿದ್ದೀರಾ? ಹೌದು. ಈಗ ಏನಾಗ್ತಾ ಇದೆ, ಈ ಜಂಕ್ ಫುಡ್ ಇದ್ರ ಥರನೇ ಸುಮ್ಮನೆ ಟೈಮ್ ಪಾಸ್ಗೆ ಅದೇ ಥರ ಆಗೋಗ್ಬಿಟ್ಟಿದೆ ಸಿನಿಮಾ. ಇದು ವಿಜುವಲ್ ಆ್ಯಂಡ್ ಆಡಿಯೋ ವಿಜುವಲ್ ಮೀಡಿಯಾ ಆಗಿರೋದ್ರಿಂದ ಇದು ಸೊಸೈಟಿ ಮೇಲೆ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ. ಏಕೆಂದರೆ ವೆರಿ ಇನ್ಫ್ಲುಯೆನ್ಸಿಂಗ್. ಈಗ ಎಲ್ಲೋ ಒಂದು ಕಡೆ ನಾನೇನು ಪ್ರತಿಯೊಂದು ಸಿನಿಮಾದಲ್ಲೂ ಬೋಧನೆ ಮಾಡಬೇಕು ಅಥವಾ ಆ ಥರ ಮೆಸೇಜ್ ಇರಬೇಕು ಅಂತಲ್ಲ, ಬಟ್ ಅಟ್ಲೀಸ್ಟ್ ರಾಂಗ್ ಮೆಸೇಜ್ ಇರಬಾರ್ದು. ಮುಂಚೆ ಎಂಟರ್ಟೈನ್ಮೆಂಟ್ ಜೊತೆ ಗೊತ್ತಿಲ್ಲದೆ ಇದ್ದಂಗೆ ಅದರೊಳಗೊಂದು ಮೆಸೇಜ್, ಒಂದು ತಲೆಯಲ್ಲಿ ಕೂತ್ಕೊಳ್ಳೋಂಥ ಒಂದು ವಿಷಯ ಇರ್ತಾ ಇತ್ತು. ಈಗೇನಾಗ್ತಾ ಇದೆ, ಹಂಗಿಲ್ವೇ ಇಲ್ಲ. ಎಲ್ಲೋ ಒಂದು ಕಡೆ ಎಸ್ಪೆಷಲಿ ಈ ಎಮೋಷ್ನಲ್ ಇದೇನು ಕನೆಕ್ಟೇ ಆಗ್ತಾ ಇಲ್ಲ ಆಡಿಯನ್ಸ್ ಜೊತೆಗೆ. ಅಲ್ಲಿ ನೋಡೋವರೆಗೂ ಅಷ್ಟೇ ಸಿನಿಮಾ ಎಂಡ್ ಶುಭಮ್ ಕಾರ್ಡ್ ಬರೋ ಅಷ್ಟೊತ್ತಿಗೆ ಸಿನಿಮಾನೇ ಮರ್ತೋಗಿರ್ತಾರೆ. ಆ ಥರ ಆಗ್ತಾ ಇದೆ. ಅದು ಏನಂತಾರೆ, ಯಾವ ಕಡೆ ಯಾರ್ದು ತಪ್ಪು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಜನ ಇಂಥ ಸಿನಿಮಾನೇ ನೋಡೋದು ಅಂತ ಸಿನಿಮಾ ಮಾಡೋರು ಹೇಳ್ತಾರೆ, ಯಾವ ಸಿನಿಮಾ ಮಾಡಿದ್ರು ಜನ ನೋಡಲ್ಲ ಅಂತ ಈ ಕಡೆ ಸಿನಿಮಾದವ್ರು ಹೇಳ್ತಾರೆ. ಗೊತ್ತಿಲ್ಲ, ಒಳ್ಳೆ ಸಿನಿಮಾ ಬಂದಿಲ್ಲ ಅಂತ ಜನ ಹೇಳ್ತಾರೆ. ಸೊ ಇದು ದೇರ್ ಹ್ಯಾಸ್ ಟು ಬಿ ಅ ಮೊಮೆಂಟಮ್ ಅಗೇನ್. ಜನರ ಮನಸ್ಸನ್ನು ಒಡೆಯೋ ಕೆಲಸ ಸಿನಿಮಾ ಮಾಡಬಾರ್ದಲ್ಲ? ಹೌದು, ಖಂಡಿತವಾಗಿ. ಆ ಥರದ ಪ್ರಯೋಗ ಸಿನಿಮಾ ಪೊಲಿಟಿಸೈಸ್ ಆಗಿ ರಿಲಿಜಿಯಸ್ ಆಗಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಹಂಗೆ ಅನ್ನಿಸ್ತಾ? ಅದು ಅಗೇನ್ ನೀವಾಗಲೇ ಹೇಳ್ದಂಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಇದೆಲ್ಲ ನಡೀತಾ ಇದೆ. ಸಿನಿಮಾ ಒಂದೇ ಕಾರಣ ಅಲ್ಲ. ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೆಯೋ ರಾಜಕಾರಣಕ್ಕೆ ಇದು ಪರಿಣಾಮಕಾರಿ ಮೀಡಿಯಾ ಅಂತೇಳಿ ಇದನ್ನು ಬಳಸ್ಕೊಳ್ಳೋ ಒಂದು ಸಣ್ಣ ಟ್ರೆಂಡ್ ಶುರುವಾಗಿದೆ. ಅದು ಎಲ್ಲ ಕಡೆನೂ ಇದೆ ಅಲ್ವಾ. ಅಗೇನ್ ಹೆಂಗೆ ಬೇರೆ ಕಡೆನೇ ಇನ್ಫಿಲ್ಟ್ರೇಟ್ ಆದಂಗೆ ಅದೇ ಥರನೇ ಸಿನಿಮಾದಲ್ಲೂ ಆಗ್ತಾ ಇದೆ. ಲೈಕ್ ಐ ಸೆಡ್, ಇಟ್ ಶುಡ್ ಬಿ ಅ ಕಲೆಕ್ಟಿವ್ ಎಫರ್ಟ್. ಅಂದರೆ ಅಲ್ಲಿ ಪ್ರೋಗ್ರೆಸಿವ್ ಅಪ್ರೋಚ್ ಇರಬೇಕಲ್ಲ ಸಿನಿಮಾದಲ್ಲೂ ಕೂಡ. ನಾನು ರೋಲ್ ಮಾಡಲು ಐಡಿಯಾಲಜಿ ಹೇಳ್ತಾ ಇಲ್ಲ, ಎಲ್ಲೋ ಯಾವುದೋ ಒಂದು ಐಡಿಯಾಲಜಿನ ಸಿನಿಮಾ ಹೇರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಪ್ರೇಕ್ಷಕರನ್ನ ಫೋರ್ಸ್ ಮಾಡ್ತಾ ಇದ್ದಾರೆ. ಕೆಲವು ಫೈಲ್ಸ್ ಸಿನಿಮಾಗಳು ಬಂದು ಆ ಫೈಲ್ಸ್ ಸಿನಿಮಾಗಳು ನೋಡಿದಾಗೆಲ್ಲ ನಮ್ಗೆ ಹಂಗೆ ಅನಿಸ್ತು, ಇದು ಪ್ರೇಕ್ಷಕರಿಗೆ ಇಷ್ಟ ಆಗಲ್ಲ, ಯಾಕೋ ಹೇರ್ತಾ ಇದ್ದಾರೆ ಅಂತ. ನಿಮ್ಗೆ ಹಂಗೆ ಅನಿಸ್ತಾ? ನಾನು ನೋಡಿಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಯಾಕಂದರೆ ಸಿನಿಮಾ ನೋಡಿದ್ದಿದ್ರೆ ಗೊತ್ತಾಗ್ತಿತ್ತು ಅನ್ನೋ. ಬಟ್ ಅಗೇನ್ ಇಟ್ಸ್ ಅನ್ ಇಂಡಿವಿಜುವಲ್ ಥಿಂಗ್. ಎಲ್ಲ ಥರ ಇವಾಗ ನಾವು ಒಂದು ಹೋಟೆಲ್ಗೆ ಹೋದರೆ ಎಷ್ಟೊಂದು ಬೇರೆ ಬೇರೆ ಥರ ವೆರೈಟಿ ಆಫ್ ಫುಡ್ ಇರುತ್ತೆ. ನಾವು ಯಾವ್ದು ಚೂಸ್ ಮಾಡ್ಕೋತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಅಫ್ಕೋರ್ಸ್ ಲೈಕ್ ಎ ಸೆಡ್, ಇಟ್ಸ್ ಅ ಜಾಯಿಂಟ್ ಎಫರ್ಟ್. ಆಡಿಯನ್ಸ್ ಮೇಲೂ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈ ಥರ ಒಂದು ಸಿನಿಮಾಗಳು ಮಾಡುವಾಗ ಅದು ಒಂದು ನಮ್ಮ ಇಂಡಸ್ಟ್ರಿ ಸೈಡಿಂದನೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈಗ ಆ್ಯಸ್ ಆ್ಯನ್ ಆ್ಯಕ್ಟರ್ ಆಗಿ ನಿಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನಿಸ್ತದೆ? ಇಂಡಸ್ಟ್ರಿ ಇದೆ, ಸಿನಿಮಾ ಮಾಡ್ತೀರಿ, ಸೆಲೆಬ್ರಿಟಿ ಇದ್ದೀರಿ,
ಆಮೇಲೆ ಬ್ಯುಸಿ ಇದ್ದೀರಿ, ಇದೆಲ್ಲದ್ರ ಜೊತೆಗೆ ಐ ಶುಡ್ ಗಿವ್ ಸಮಥಿಂಗ್ ಟು ದ ಸೊಸೈಟಿ ಥ್ರೂ ಸೋಷಿಯಲ್ ಮೀಡಿಯಾ ಅಥವಾ ರೈಟಿಂಗ್, ಏನು ಕೊಟ್ಟರೆ ಸೋಷಿಯಲ್ ಹಾರ್ಮೋನಿನ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಬಿಕಾಸ್ ಇಟ್ ಇಸ್ ದಿ ಡ್ಯೂಟಿ ಆಫ್ ಎವ್ರಿ ಸೆಲೆಬ್ರಿಟಿ. ನಾನು ಸೆಲೆಬ್ರಿಟಿ ಇದೀನಿ ಅಂದ ಕೂಡಲೇ ಇನ್ಫ್ಲುಯೆನ್ಸರ್ ಆಗಿಬಿಡ್ತೀನಿ. ಆ ಇನ್ಫ್ಲುಯೆನ್ಸನ್ನು ಹೆಂಗೆ ಬಳಸ್ಕೋಬೇಕಂತ ಬಯಸ್ತೀರಿ? ಎಸ್ಪೆಷಲಿ ಇವಾಗ ನಾನು ನನಗೆ ನನ್ನ ಮಗಳಿರೋದ್ರಿಂದ ನನ್ನ ಮಗಳು ಏನು ಮಾಡಬಾರ್ದು ಅಥವಾ ಯಾವುದಕ್ಕೆ ಎಕ್ಸ್ಪೋಸ್ ಆಗಬಾರ್ದು ಅನ್ನೋದು ಏನಿದೆಯೋ ಆದಷ್ಟು ಮಟ್ಟಿಗೆ ದಟ್ ಈಸ್ ವಾಟ್ ಐ ಟ್ರೈ ಟು ಪೊಟ್ರೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಲ್ಲಿ ಇರ್ಬೋದು, ಅಥವಾ ನಾನು ಮಾತಾಡೋ ರೀತಿ ಇರ್ಬೋದು, ವಾಟ್ ಎವರ್ ಇಟ್ ಇಸ್. ಆ್ಯಸ್ ಅ ಪೇರೆಂಟ್, ಫಸ್ಟ್ ಆ್ಯಸ್ ಅ ಪೇರೆಂಟ್ ಏನು ಬೇಡವೋ, ನನಗೇನು ಬೇಡ ಅನಿಸುತ್ತೋ ಅದು ದಟ್ ಈಸ್ ಅಪ್ಲಿಕಬಲ್ ಟು ಎವ್ರಿ ಒನ್ ಅಲ್ವಾ, ಟು ದ ಸೊಸೈಟಿ ಆಲ್ಸೋ. ಸೊ ಆ ಥರದ್ದಿರ್ಬೋದು. ಆಮೇಲೆ ಇನ್ನು ಬೇರೆ ಬೇರೆ ಕಾಸ್ ಅಂದರೆ ಈ ಆ್ಯನಿಮಲ್ ಕಾಸ್ ಅಂಥದಕ್ಕೆಲ್ಲ ಐ ರೈಸ್ ಮೈ ವಾಯ್ಸ್. ಮಗಳು ಇಂಡಸ್ಟ್ರಿಗೆ ಬರೋಕ್ಕೆ ಮನಸ್ಸು ಮಾಡಲಿಲ್ಲ ನಿಮ್ಮ ಸೆಲೆಬ್ರಿಟಿ ಸ್ಟೇಟಸನ್ನು? ಇಲ್ಲ, ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಅವಳು ಡ್ಯಾನ್ಸು ಅದೆಲ್ಲ ಇಂಟ್ರೆಸ್ಟ್ ಇದೆ, ಅದೆಲ್ಲ ಮಾಡ್ತಾ ಇದ್ದಾಳೆ. ಬಟ್ ಇದುವರೆಗೂ ಅವಳಿಗೆ ಫುಲ್ ಫ್ಲೆಜ್ಡಾಗಿ ಆ ಥರ ಸಿನಿಮಾ ಅದರಲ್ಲೆಲ್ಲ ಆಸಕ್ತಿ ಇಲ್ಲ. ಯಾಕಂದರೆ ಈಗಿನ ಮಕ್ಕಳು ಆ ಸೆಲೆಬ್ರಿಟಿ ಸ್ಟೇಟಸ್ ಅನ್ನೋದಕ್ಕೆ ತುಂಬ ಹಪಹಪಿಸ್ತಾರೆ. ಅಂಥದ್ರಲ್ಲಿ ನಿಮ್ಮ ಮಗಳಿಗೆ ಅದು ಈಸಿ ವಾಕ್ ಇತ್ತು, ಅವಳು ಮನಸ್ಸು ಮಾಡಿದರೆ ಆರಾಮಾಗಿ ನಿಮ್ಮ ಇನ್ಫ್ಲುಯೆನ್ಸ್ ಇತ್ತು, ಬರ್ಬೋದಾಗಿತ್ತು. ಹಂಗಲ್ಲ. ಬಟ್ ಅದು ಏನಿರ್ಬೋದು, ಓದಿನ ಕಾರಣ ಅಂತಿರೋ ಅಥವಾ ಡು ಯು ಸೇ ದಟ್ ಇಟ್ಸ್ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್? ಮಲ್ಟಿಪಲ್ ಥಿಂಗ್ಸ್. ಒಂದು ಐ ವಾಸ್ ವೆರಿ ಕ್ಲಿಯರ್, ಯಾಕೆಂದರೆ ನನ್ನ ಎಜುಕೇಷನ್ ಬ್ರೇಕ್ ಆಗಿ ಆ ಥರ ಆಗಿದ್ದರಿಂದ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಎಜುಕೇಷನ್. ಹೌದು, ಫಸ್ಟು ಕ್ವಾಲಿಫೈ ಆಗಬೇಕು, ಆಮೇಲೆ ಅದಕ್ಕೆ ಮೇಲೂ ನಿನಗೆ ಇಂಟ್ರೆಸ್ಟ್ ಇದ್ದರೆ ನೋಡೋಣ ಅಂತ. ಸೊ ಪ್ರಾಬಬ್ಲಿ ನಾನು ಅದನ್ನು ಹೇಳ್ತಾ ಇದ್ದಿದ್ದರಿಂದ ಅವಳು ಶಿ ವಾಸ್ ಸೋ ಫೋಕಸ್ಡ್ ಆನ್ ಸ್ಟಡೀಸ್. ಅವಳೆ ಅಕಾಡೆಮಿಕ್ಸ್ ಎಲ್ಲ ಮುಗಿಸ್ಕೋಬೇಕು ಅಂತ. ಅವಳಿಗೆ ಈ ಕಡೆ ಅಷ್ಟೊಂದು ಯಾವತ್ತೂ ಅಷ್ಟೊಂದಲ್ಲ ಗಮನನೇ ಕೊಡಲಿಲ್ಲ. ಮಾಮೂಲಿ ಹಾಡು, ಸಂಗೀತ ಅದೆಲ್ಲ ಎಲ್ಲರ ಮಕ್ಕಳು ಮಾಡ್ತಾರೆ ಅಲ್ವ, ಹಾಡು ಕಲಿ, ಸಂಗೀತ ಕಲಿ, ಏನೋ ಪೇಂಟಿಂಗ್ ಹೋಗು, ಸ್ಪೋರ್ಟ್ಸ್ ಏನಾದರೂ ಫಾಲೋ ಮಾಡು, ಹಾಬಿಗಾಗಿ ಕಲಿ ಅಂತ ಅಷ್ಟೇ. ನಾರ್ಮಲ್, ವೆರಿ ನಾರ್ಮಲ್ ಚೈಲ್ಡ್ಹುಡ್. ಓಕೆ. ನಿಮ್ಮ ಕಾಲದ ಹೀರೋಗಳು ಈಗ ಹೀರೋಗಳಾಗಿರ್ಲಿಕ್ಕೇ ಮನಸ್ಸು ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಸೆಕೆಂಡ್ ಪಾರ್ಟ್ ಆಫ್ ಜರ್ನಿ ತಾಯಿ ಅತ್ತೆ ಪಾತ್ರಕ್ಕೆ ಬಂದ್ರಿ, ಅಥವಾ ಆ ಥರದ ಹೀರೋಯಿನ್ ಪಾತ್ರದ ಆಸೆ ಇದೆಯಾ? ಪ್ರಾಕ್ಟಿಕಲ್ ಆಗಿರ್ಬೇಕಲ್ವಾ? ಹಾಂ, ಅಲ್ಲ, ಹೀರೋಗಳು ಶಕ್ಕ ಪ್ರಾಕ್ಟಿಕಲಿಟಿ ಇಲ್ಲಲ್ಲ, ನೀವು ಪ್ರಾಕ್ಟಿಕಲ್ ಆಗಿರ್ಬೇಕು. ಅದು ಏನು ಗೊತ್ತಾ, ನಮ್ಮ ಇಂಡಸ್ಟ್ರಿ ಅಲ್ಲ, ನಮ್ಮ ಸೊಸೈಟಿನೇ ಹಾಗೆ. ಅಂದ್ರೆ ಹೀರೋಗಳು ಸೀನಿಯರ್ ಆಗಲ್ಲ, ಹೀರೋಯಿನ್ ಸೀನಿಯರ್ ಆಗಿಬಿಡ್ತಾರೆ. ಅದು ನಮ್ಮ ಮೇಲ್ ಡಾಮಿನೇಟೆಡ್, ನಮ್ಮ ಸೊಸೈಟಿನೇ ಆ ಥರ, ನಮ್ಮ ಕಲ್ಚರೇ ಆ ಥರ. ವೆರಸ್ ವೆಸ್ಟರ್ನ್ ವರ್ಲ್ಡಲ್ಲಿ ಇಟ್ ಇಸ್ ಡಿಫ್ರೆಂಟ್. ಅಫ್ಕೋರ್ಸ್ ಇವಾಗ ಇಲ್ಲೂ ಚೇಂಜ್ ಆಗ್ತಾ ಇದೆ, ಅಂದರೆ ಬಾಲಿವುಡ್ ಆ ಕಡೆ ಎಲ್ಲ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಒಂದು ಸ್ವಲ್ಪ ಮಟ್ಟಿಗೆ ಈ ಕಡೆ ಸೌತಲ್ಲೂ ಚೂರು ಬದಲಾವಣೆಗಳಾಗಿದೆ ಪಾಸಿಟಿವ್ ಸೈಡಲ್ಲಿ. ಬಟ್ ವಿ ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಹೀರೋಯಿನ್ನು ಅಥವಾ ಲೀಡ್ ಮಾಡಿದಾಗ ಒಂದು ಸ್ವಲ್ಪ ಲಿಮಿಟೇಷನ್ ಇರುತ್ತೆ, ಎಸ್ಪೆಷಲಿ ಈಗಿನ ಸಿನಿಮಾಗಳಲ್ಲಿ. ಈಗ ನನ್ನ ಪ್ರೈಮಲ್ಲಿ ನಾನು ಮಾಡಿದಾಗ ನಾನು ಹೆಚ್ಚು ಆಥರ್ ಬ್ಯಾಕ್ಡ್ ಎಲ್ಲ ಹೀರೋಯಿನ್ ಓರಿಯೆಂಟೆಡ್ ರೋಲ್ಸೇ ಮಾಡಿದೆ. ಮೆಜಾರಿಟಿ ಆಫ್ ಮೈ ಕೆರಿಯರ್ ಸಿನಿಮಾಗಳು ಮಾಡಿದ್ದೆಲ್ಲ ಹೀರೋಯಿನ್ ಸಬ್ಜೆಕ್ಟ್ಸೇ. ಈಗ ಸಿನಾರಿಯೋ ಆ ಥರ ಇಲ್ಲ, ಮೋರ್ ಆಫ್ ಆ್ಯಕ್ಷನ್ ಮೂವೀಸ್ ಅಂತ. ಅಂದರೆ ಒಂದು ಹೀರೋಯಿನ್ ನಿಜವಾಗ್ಲೂ ಗ್ಲ್ಯಾಮರ್ ಡಾಲ್ ಥರನೇ ತೋರಿಸ್ತಾರೆ ಇವಾಗ. ಸೊ ಎಷ್ಟು ದಿನ ಅಂತ ಪಾತ್ರ ಮಾಡೋಕ್ಕಾಗತ್ತೆ, ಸಪ್ಪೆ ಏನು ಇರಲ್ಲ, ಬೋರ್ ಹೊಡಿಯೋಕ್ಕೆ ಶುರು ಆಗುತ್ತೆ. ಸೊ ಬೇರೆ ಬೇರೆ ಪಾತ್ರಗಳು ಮಾಡಿದಾಗ ಯು ಗೆಟ್ ಟು ಎಕ್ಸ್ಪ್ಲೋರ್, ಯು ಗೆಟ್ ಟು ಎಕ್ಸ್ಪೆರಿಮೆಂಟ್. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಮೇಯ್ನ್ ಏನು ಅಂದರೆ, ಅದು ಈಗಿನ ಸಿನಿಮಾಗಳಲ್ಲಿ ಫೋಕಸ್ ಮಾಡಲ್ಲ. ಈ ಸುತ್ತಲೂ ಇರೋವಂಥ ಕ್ಯಾರೆಕ್ಟರ್ಸು ಅವುಗಳು ಸ್ಟ್ರಾಂಗ್ ಆಗಿದ್ರೇ ಲೀಡ್ ಪೇರ್ ಹೈಲೈಟ್ ಆಗೋದು. ಅವ್ರ ಜೈ ಅಂದ್ರೇನೆ ಇವರು ಮೇಲೆ ಹೋಗೋದು. ಎಲ್ಲ ಕ್ಯಾರೆಕ್ಟರ್ಸನ್ನ ಸೈಡ್ ಲೈನ್ ಮಾಡಿ ಈಗ ಬರೀ ಹೀರೋಯಿನ್ಗಳ ಅಬ್ಬರ ತೋರಿಸಿ ಕ್ಯಾರೆಕ್ಟರೈಸೇಷನ್ಗೆ ಜಸ್ಟಿಸ್ ಕೊಡ್ತಾ ಇಲ್ಲ. ಹೌದು. ಸೊ ಅದಕ್ಕೆ ಸೂಟೇಬಲ್ ಆಗೋದು ನಿಮ್ಮದು ಇಲ್ಲಿ ಶ್ರೀರಸ್ತು ಶುಭಮಸ್ತುನಲ್ಲಿ ನಿಮ್ಮ ಏಜ್ಗೂ ಇನ್ನೂ ನಿಮ್ಮ ವಯಸ್ಸಿಗೆ ಮೀರಿದ ಪಾತ್ರನೇ ಇಲ್ಲೂ ಕೊಟ್ಟರು, ಆದರೂ ಯು ಹ್ಯಾವ್ ಗಿವನ್ ಎ ಜಸ್ಟಿಸ್ ಟು ದ್ಯಾಟ್. ಯಾಕಂದ್ರೆ ಅಷ್ಟು ಅಜ್ಜಿನ ಮಾಡೋದು ಮುದುಕಿನ ಮಾಡೋ ಅವಶ್ಯಕತೆ ಇರಲಿಲ್ಲ. ಅವ್ರಿಗೇನೋ ಒಂದು ಕ್ಯಾರೆಕ್ಟರ್ ಹಿಂಗೆ ಕಾಣಬೇಕು ಅಂತಿರುತ್ತಲ್ವ. ಸೊ ಈಗ ನಿಮ್ಮ ಬೇರೆ ಈ ಮಿತಿಯೊಳಗೂ ಕೂಡ ಈ ಬ್ಯುಸಿ ಶೆಡ್ಯೂಲ್ನಲ್ಲೂ ನಿಮ್ಮ ಅದರ್ ಹಾಬೀಸ್ ಏನು?
ಓದಕ್ಕೆ ತುಂಬ ಇಷ್ಟ, ಆದರೆ ಈಗ ಸ್ವಲ್ಪ ಸೋಂಬೇರಿಯಾಗಿ ಓದ್ತಾ ಇಲ್ಲ. ಬುಕ್ಸ್ಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಓದ್ತಾ ಇಲ್ಲ. ಈಗ ಶ್ರೀರಸ್ತು ಮುಗ್ದಿದ್ದರಿಂದ ಈಗ ಸದ್ಯಕ್ಕೆ ನನ್ನ ಗಮನ ಎಲ್ಲ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗೋ, ಶಾಪಿಂಗ್ ಹೋಗೋ ಇದನ್ನು ಮಾಡ್ತಾ ಇದ್ದೀನಿ ಒಂದು ತಿಂಗಳಿಂದ. ಜೊತೆಗೆ ಅದೇ ನನ್ನ ಯೂಟ್ಯೂಬ್ ಚಾನಲ್ ಅದರದ್ದು ಶೂಟ್ ಮಾಡೋದು ಅದೆಲ್ಲ ಇರುತ್ತೆ. ಅಲ್ಲಿ ಏನು ಸಬ್ಜೆಕ್ಟನ್ನು ಕೊಡಲಿಕ್ಕೆ ಬಯಸ್ತೀರಿ? ಯು ವಾಂಟ್ ಟು ಹೈಲೈಟ್ ಆನ್ ವಾಟ್ ಇಶ್ಯೂಸ್? ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಾಂಟೆಂಟ್ ಏನು ಅಂದರೆ, ಈಗ ಹೊಸದಾಗಿ ಶುರು ಮಾಡಿರೋದ್ರಿಂದ ಜನಕ್ಕೆ ತುಂಬ ಕ್ಯೂರಿಯಾಸಿಟಿ, ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ನನ್ನ ದಿನಚರಿ ಏನು, ಅಂದರೆ ಮೋರ್ ಆಫ್ ಪರ್ಸ್ನಲ್ ಲೈಫ್, ನನ್ನ ಸ್ಕಿನ್ ಕೇರ್, ಹೇರ್ ಕೇರ್, ಅಥವಾ ನಾನೇ ನಿಜವಾಗ್ಲೂ ಅಡುಗೆ ಮಾಡ್ತೀನಿ, ಏನು ಅಡುಗೆ ಮಾಡ್ತೀನಿ ಈ ಥರ ಅಂತ. ಸೊ ಈಗ ಸದ್ಯಕ್ಕೆ ಇದೆಲ್ಲ ಪಾಯಿಂಟ್ಸ್ನ ಕವರ್ ಏನು ಸೋಷಿಯಲ್ ಮೂವ್ಮೆಂಟ್ ಥರ ಏನೂ ವಿಚಾರ ಇಲ್ಲ. ಇಲ್ಲ, ಉದ್ದೇಶ ಇರೋದು ನನ್ನ ಕೆರಿಯರ್ ಏನಿದೆ, ನಾ ಮಾಡಿದಂಥ ಪಾತ್ರಗಳಿರ್ಬೋದು, ಸಿನಿಮಾಗಳಿರ್ಬೋದು, ಅಲ್ಲಿ ಎಕ್ಸ್ಪೀರಿಯನ್ಸ್ಗಳಿರ್ಬೋದು, ಅದನ್ನು ಎಲ್ಲ ಶೇರ್ ಮಾಡಬೇಕು ಅಂತ ಒಂದು ಸ್ವಲ್ಪ ಈಗ ಶುರು ಮಾಡಿದ್ದೀವಿ. ಸೊ ಹೀಗೇ ಈಗ ಇದನ್ನು ಅಂದ್ಕೊಂಡಿರೋದು. ನೋಡೋಣ ಹೇಗೆ ಆಡಿಯನ್ಸ್, ಬಟ್ ಇದುವರೆಗೂ ದ ರೆಸ್ಪಾನ್ಸ್ ಹಸ್ ಬೀನ್ ವೆರಿ ಗುಡ್, ಎಕ್ಸಲೆಂಟ್. ಮತ್ತು ಅಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆಡಿಯನ್ಸ್, ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ. ಸೊ ಈ ಥರ ಕೆಲವೊಂದು ಐಡಿಯಾಸ್ಗಳಿದೆ. ಅದು ಅಣ್ಣಾರ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ ಮೇರು ವ್ಯಕ್ತಿತ್ವನ ನೀವು ಹೇಗೆ ಫೇಸ್ ಮಾಡ್ತಿದ್ರಿ ಆ್ಯಸ್ ಆ್ಯನ್ ಆ್ಯಕ್ಟ್ರೆಸ್? ಅದೇನೋ ಗೊತ್ತಿಲ್ಲ, ಅಂದರೆ ತುಂಬ ಚಿಕ್ಕ ವಯಸ್ಸಿಂದ ಅವರನ್ನು ತುಂಬ ಹತ್ತಿರದಿಂದ ನೋಡಿದ್ರಿಂದ ಅವ್ರು ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟ. ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ, ಅದು ವರ್ಣಿಸೋಕ್ಕೂ ಸಾಧ್ಯ ಇಲ್ಲ. ಸ್ಟ್ರಾಂಗ್ ಫಾಲೋವರ್. ದೊಡ್ಡ ಬಕೆಟು, ಡ್ರಮ್ಮು, ಇನ್ನೂ ಏನಾದರೂ ಇದ್ದರೆ ಆ ಥರ, ಆ ಲೆವೆಲ್ಗೆ ಆ ಥರ ದೊಡ್ಡ ಅಭಿಮಾನಿ. ಸೊ ಅವ್ರನ್ನ ಕಂಡ್ರೆ ಹೆದರಿಕೆ ಇತ್ತಿಲ್ಲ. ಅವ್ರು ಯಾವತ್ತು, ಐ ಥಿಂಕ್ ನಾನು ಒಬ್ಬಳೇ ಅಲ್ಲ, ಯಾರಿಗೂ ಅವ್ರನ್ನ ನೋಡಿದ್ರೆ ಅವ್ರು ಆ ರೀತಿ ನಡ್ಕೋತಾ ಇರಲಿಲ್ಲ. ಒಂಥರ ಯಾರಿಗೇ ಆಗಲಿ ಅನ್ಕಂಫರ್ಟಬಲ್ ಫೀಲಿಂಗ್ ಆಗಲಿ, ಭಯ ಆಗಲಿ, ಆ ಥರ ಅನ್ನಿಸ್ತಾನೆ ಇರಲಿಲ್ಲ. ಅಷ್ಟೊಂದು ಒಂಥರ ತುಂಬ ಹಂಬಲ್ ಪ್ರೀತಿ ತೋರಿಸೋರಲ್ಲ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದಾಗಲೂ ಅಷ್ಟೇ ಆ ಥರ ಭಯ ಎಲ್ಲ ಆಗಲಿಲ್ಲ. ಆ್ಯಂಡ್ ಅವರಿಂದ ನೋಡಿ ಕಲ್ತಿದ್ದೇನು ಅಂದರೆ ಶಿಸ್ತು, ಅವ್ರಿಗಿದ್ದಂಥ ಡೆಡಿಕೇಶನ್. ಅಫ್ಕೋರ್ಸ್ ಅವರು ಏನಂತಾರೆ, ಅವ್ರ ಕಾಲಿನ ಧೂಳಿಗೂ ಸಮ ಆಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆ ಥರ ಒಂದು ಇನ್ವಾಲ್ವ್ಮೆಂಟ್ ಆಗಲಿ, ಡೆಡಿಕೇಶನ್ ಆಗಲಿ ಸಾಧ್ಯನೇ ಇಲ್ಲ ಅವ್ರ ಥರ ಇರೋದಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಡೆಫಿನೆಟ್ಲಿ ಈಸ್ ಬೀನ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್. ಅವ್ರು ಏನೆಲ್ಲ ಮಾಡ್ಬೋದಿತ್ತು ಅಂದರೆ, ಈಗ ಶೋ ಆಫ್ ಮಾಡೋದಕ್ಕೆ ಇದಾಗಿ ಅವ್ರು ಎಷ್ಟು ಸಿಂಪಲ್ ಆಗಿರ್ತಾಯಿದ್ರು, ಎಲ್ಲರ ಜೊತೆನೂ ಕರೆದು ಅವ್ರ ಜೊತೆ ಊಟಕ್ಕೆ ಕೂರಿಸ್ಕೊಳ್ಳೋರು. ಈ ಥರ ಚಿಕ್ಕದೊಂದು ಏನಂತಾರೆ, ಹ್ಯೂಮೇನ್ ಸೈಡ್ ಆಫ್ ಹಿಮ್ ವಾಸ್ ಅ ವೆರಿ ಬಿಗ್ ಥಿಂಗ್. ಆ ಥರದಲ್ಲಿ ವಾಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್. ಅಪಾರ್ಟ್ ಫ್ರಮ್ ಆ್ಯಕ್ಟರ್, ಸೆಟ್ನಲ್ಲಿ ಪರ್ಸ್ನಲ್ ಆಗಿ ಹೇಗೆ ನಡ್ಕೊಳ್ತಿದ್ದರು ಅನ್ನೋದು ಕೂಡ ದಟ್ ಇಸ್ ದ ಮೋಸ್ಟ್ ರಿಮೆಂಬರಬಲ್ ಫಾರ್ ಅದರ್ ಆ್ಯಕ್ಟರ್ಸ್. ಹೌದು. ಅವ್ರು ಕೊಡ್ತಾ ಇದ್ದಿದ್ದಂಥ ಟಿಪ್ಸ್ಗಳಿರ್ಬೋದು, ಆಮೇಲೆ ಇನ್ನೊಬ್ರು ಆ್ಯಕ್ಟ್ ಮಾಡುವಾಗ ನೋಡ್ಕೋಬೇಕು ಅಂತ ಹೇಳೋರು. ಯಾಕೆಂದರೆ ಅವಾಗ ಈಗಿನ ಥರ ಮಾನಿಟ್ರು ರಿವೈಂಡ್ ಮಾಡಿ ನೋಡಿದೆ ಅದೆಲ್ಲ ಇಲ್ವಲ್ಲ. ಸೊ ಅವ್ರೇನು ಆ್ಯಕ್ಟ್ ಮಾಡ್ತಾರೆ, ಸೊ ನಮಗೂ ಗೊತ್ತಿರುತ್ತೆ ನೆಕ್ಸ್ಟ್ ನಮ್ಮ ಕ್ಲೋಸ್ ಶಾಟ್ ಇರ್ಬೋದು, ಕ್ಲೋಸಪ್ ಇರ್ಬೋದು, ಅದರಲ್ಲೆಲ್ಲ ನಾವೇನು ಮಾಡಬೇಕು, ಹೇಗೆ ಮಾಡಬೇಕು, ಈ ಥರ ಚಿಕ್ಕ ಪುಟ್ಟ ಟಿಪ್ಸ್ಗಳೆಲ್ಲ ತುಂಬಾ ಕಲ್ತಿದ್ದೀನಿ. ಅದೇ ಅವ್ರ ಮಕ್ಕಳ ಜೊತೆ ಸೇಮ್ ಲೆಗಸಿ ಇಸ್ ಕಂಟಿನ್ಯೂ. ಅವರು ಅದೇ ಥರನೇ ನಡ್ಕೊಂಡು ಬಂದರು. ಆ ಲೆಗಸಿ ಈಸ್ ಕಂಟಿನ್ಯೂಡ್. ಎಸ್, ಡೆಫಿನೆಟ್ಲಿ. ಶಿವಣ್ಣವ್ರ ಜೊತೆ ಆಲೋಚನಾ ಕ್ರಮ, ಕೆಮಿಸ್ಟ್ರಿ ಅಂದ್ರಿ. ನಟನೆ ಆಚೆಗೆ ಸೆಟ್ನಲ್ಲಿನ ವರ್ತನೆನೂ ಮ್ಯಾಟ್ರ್ ಆಗುತ್ತಲ್ಲ? ಹೌದು. ಅದೇ ಹೇಳಿದಲ್ಲ, ಎಲ್ಲದರಲ್ಲೂ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್, ಟೆಲಿಪತಿ ನಮ್ಮಿಬ್ಬರಲ್ಲೂ ತುಂಬ ಚೆನ್ನಾಗಿದೆ. ಏನು ಹೇಳ್ಕೊಂಡು ಮಾತಾಡಿಕೊಂಡು ಡಿಸ್ಕಸ್ ಮಾಡೋದೆಲ್ಲ ಬೇಕಾಗೇ ಇಲ್ಲ. ಈಗ ಮುಂದೆ ದೊಡ್ಡ ಸಿನಿಮಾ ಕನಸನ್ನು ಇಟ್ಕೊಂಡಿದ್ರು, ಅಥವಾ ಸೋಷಿಯಲ್ ಮೀಡಿಯಾ, ಟೆಲಿವಿಷನ್ ಮೂಲಕ ಜನರಿಗೆ ಹತ್ತಿರವಾಗೋ ಹುಮ್ಮಸ್ಸಿದೆಯಾ? ಎನಿ ಪ್ರಾಜೆಕ್ಟ್ಸ್ ಇನ್ ಫ್ರಂಟ್ ಆಫ್ ಯು? ಸಿನಿಮಾಗಳು ಮತ್ತೆ ಮಾಡ್ತಾ ಇದ್ದೀನಿ. ನಂದು ಯೂಟ್ಯೂಬ್ ನಡೀತಾ ಇದೆ. ಟಿ ವಿದು ಇನ್ನೂ ಯಾವುದೇದೋ ಆಫರ್ಸ್ಗಳೆಲ್ಲ ಬರ್ತಾ ಇದೆ. ಬಟ್ ಇನ್ನೂ ಶ್ರೀರಸ್ತು ಈಗ ತಾನೇ ಮುಗ್ದಿರೋದ್ರಿಂದ ಇನ್ನೂ ಏನು ಅದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ. ಆ್ಯಂಡ್ ನಾನು ಹೆಂಗೆ ಅಂದರೆ, ಯಾವತ್ತೂ ನಾನು ಇದು ಮಾಡಲ್ಲ, ಅದು ಮಾಡಲ್ಲ, ನಾನು ಹೀಗೆ ಇರ್ತೀನಿ, ಹಾಗೆ ಇರ್ತೀನಿ ಅಂತ ನಾನು ರಿಜಿಡ್ ಅಲ್ಲ.
ಫಾರ್ ಮೀ ಎವ್ರಿಥಿಂಗ್ ಈಸ್ ಅನ್ ಆಪರ್ಚುನಿಟಿ ವಿಚ್ ವಿಲ್ ಓಪನ್ ಏನಂತಾರೆ ಲೀಡ್ ಟು ಗ್ರೇಟರ್ ಹೈಟ್ಸ್ ಅಂತಲೇ ನಾನು ಯಾವಾಗಲೂ ಯೋಚನೆ ಮಾಡೋದು. ಸೊ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು. ಐ ಆಮ್ ಆಲ್ವೇಸ್ ಓಪನ್ ಫಾರ್ ನ್ಯೂ ವೆಂಚರ್ಸ್ ಆ್ಯಂಡ್ ನ್ಯೂ ಆಪರ್ಚುನಿಟೀಸ್. ಓಕೆ, ಈಗ ಫ್ಯಾಮಿಲಿ ಲೈಫ್ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿದೆಯಾ? 100%. ಕಂಟಿನ್ಯೂ ಕಂಟ್ರೋಲ್ ಮಾಡೋರು ಯಾರು ಇಲ್ಲ ಅನ್ನೋ ಭಾವನೆ ಏನಾರು ಇದೆಯಾ? ಇಲ್ಲಪ್ಪ, ನಾನೇ ಬಾಸ್, ಅವತ್ತು ನಾನೇ ಬಾಸ್, ಇವತ್ತು ನಾನೇ ಬಾಸ್. ಓಕೆ, ಈಗ ನೀವು ನಮ್ಮ ಹೊಸ ಪಾಡ್ಕ್ಯಾಸ್ಟ್ ಚಾನಲ್ಗೆ, ವಚನ ಟಿ ವಿಗೆ, ನಮ್ಮ ಆ್ಯನಿವರ್ಸರಿಗೂ ದುಬೈಗೆ ಬರ್ತಾಯಿದ್ದೀರಿ. ತುಂಬ ಮುಕ್ತವಾಗಿ ಮಾತಾಡಿದ್ರಿ, ಫ್ರೆಂಡ್ಲಿ ಇದ್ರಿ. ನಮಗೇನು ಅಂದರೆ ನಮ್ಮ ಕಾಲದ ಹೀರೋಯಿನ್ ಒಬ್ಬರು ನಾವು ಈ ಪ್ರಾಯದಲ್ಲಿದ್ದಾಗ ಆ ಒಂದು ಆತ್ಮೀಯತೆಯನ್ನು, ಪ್ರೀತಿಯನ್ನು ತೋರಿಸಿದ್ದು ತುಂಬ ಖುಷಿಯಾಗಿದೆ. ಬಹಳ ಜನ ನಮ್ಮ ಲಕ್ಷ ವೀಕ್ಷಕರಿಗೂ ಏನು ಮಾತಾಡ್ಬೋದು ಸುಧಾರಣೆ, ಯಾಕಂದರೆ ಈ ಸೆಲೆಬ್ರಿಟಿಗಳು ಒಂದೊಂದು ಸಲ ಐಡಿಯಲ್ ಆಗಿ ನೀಟಾಗಿ ಮಾತಾಡೋದಿಲ್ಲ ಅನ್ನುವಂಥ ಭಾವನೆ ಇರ್ತದೆ. ಬಟ್ ಏನಿದ್ದೂ ನೀವು ನೀಟಾಗಿ ಹಂಚ್ಕೊಂಡ್ರಿ ಅನ್ನೋದೇ ಒಂದು ಖುಷಿ. ಹಾಗಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮದು ಎ ಕೈಂಡ್ ಆಫ್ ಸೀರಿಯಸ್ ಕಂಟೆಂಟ್ ವಿ ಆರ್ ಪ್ರಾಕ್ಟೀಸಿಂಗ್. ಸೊ ನಮ್ಮದು ಒಂಥರ ಸೀರಿಯಸ್ ಆಡಿಯನ್ಸ್ಲಿಂದ ಯಂಗ್ ಆಡಿಯನ್ಸಿಗೆ ಬರ್ತಾ ಇದ್ದೀವಿ. ಏನು ಹೇಳಲಿಕ್ಕೆ ಬಯಸ್ತೀರಿ? ನಾವು ಹೇಗೆ ಅದನ್ನು ರೂಪಿಸ್ಕೊಳ್ಬೋದು ಅಂತ? ಕರೆಕ್ಟ್. ಎಲ್ಲರೂ ತುಂಬ ಜನ ಹೇಳ್ತಾರೆ ನನಗೆ, ಏನು ನಾವು ಬೆಳೀತಾ ಇದ್ದಾಗ ನಾವು ನಿಮ್ಮನ್ನು ನೋಡ್ಕೊಂಡು ಬೆಳೆದ್ರಿ ಅಂತಲ್ಲ. ನಾನು ಅನ್ಕೊಳ್ಳೋದು ಅವಾಗ, ನಾನು ಹೇಳೋದು, ನೀವು ಕಾಲೇಜಲ್ಲಿ ಓದ್ತಾ ಇದ್ರಿ, ಕೆಲಸ ಮಾಡ್ತಾ ಇದ್ರಿ, ಏನು ಮಾಡೋದು, ನಾನು ಅಲ್ಲಿರ್ಬೇಕಾಗಿತ್ತು, ಇಂಡಸ್ಟ್ರಿಯಲ್ಲಿ ಇದ್ದೆ, ಅಷ್ಟೇ ವ್ಯತ್ಯಾಸ ಅಂತ. ಬಟ್ ಏನು ಹೇಳೋದು, ದಿಸ್ ಜರ್ನಿ, ಈ 40 ವರ್ಷದ ಅಂದರೆ ಸೀರಿಯಸ್ ಕೆರಿಯರ್ ಏನಿದೆ, ಹ್ಯಾಸ್ ಬೀನ್ ವೆರಿ ಗುಡ್. ಅಫ್ಕೋರ್ಸ್ ನಾನು ಆಗಲೇ ಹೇಳ್ದಂಗೆ ಏರಿಳಿತಗಳಿರುತ್ತೆ, ಅದನ್ನೆಲ್ಲ ಬರೀ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಪರ್ಸ್ನಲ್ ಲೈಫಿನ ಗ್ಲೂಮಿಯಿಂದ ಹೊರಗೆ ಬರಲಿಕ್ಕೆ ಟಿಪ್ಸ್ ಏನಿದೆ ನಿಮ್ಮದು? ಸಮ್ಟೈಮ್ಸ್ ಎಲ್ರಿಗೂ ಆಗತ್ತೆ, ಎಲ್ರಿಗೂ ಆಗತ್ತೆ. ಅದನ್ನ ಕೊರಗ್ತಾ ಕೂತ್ಕೊಳ್ಳೋದ್ರಲ್ಲಿ ಯಾವುದು ಸರಿ ಮಾಡೋಕ್ಕಾಗಲ್ಲ ಅಲ್ವಾ. ಅಫ್ಕೋರ್ಸ್ ನಾನು ಹಂಗಂತ ಅಂದ್ಬಿಟ್ಟು ನಾನು ಯಾವಾಗಲೂ ತುಂಬ ಪಾಸಿಟಿವ್ ಆಗಿರ್ತೀನಿ, ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ, ನಂಗೆ ಅದ್ರ ಬಗ್ಗೆ ಬೇಜಾರಿಲ್ಲ ಅಂತಲ್ಲ. ಮೇ ಬಿ 1-2 ದಿನ ಅಂತ ಅನ್ಸತ್ತೆ. ಆಮೇಲೆ ಹೂ ವಿಲ್ ರೆಸ್ಕ್ಯೂ ಯು? ಯಾರು ಏನು ಮಾಡೋಕ್ಕಲ್ಲ. ಹಾಗೆ ಕೂತಿದ್ರೆ ಇನ್ನೂ ಜನ ನಿಮ್ಮಿಂದ ದೂರ ಹೋಗ್ತಾರೆ ಅಷ್ಟೇ. ಸೊ ಮುಂದೆ ಎದ್ದು ಹೋಗೋದು ನೋಡಬೇಕು. ಆ್ಯಂಡ್ ಏನು ಅದನ್ನೊಂದು ಚಾಲೆಂಜ್ ಆಗಿ ತೊಗೊಂಡು ನೆಕ್ಸ್ಟ್ ವಾಟ್ ಅನ್ನೋದೇ ಯು ಹ್ಯಾವ್ ಟು ಥಿಂಕ್. ಬೇರೆ ಯಾರಾದರೂ ಬಂದು ಏನಾದರೂ ಹೆಲ್ಪ್ ಮಾಡ್ತಾರೆ, ಇದು ಮಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ದಿನ ಮಾಡ್ಬೋದು. ಬಟ್ ಎಲ್ರಿಗೂ ಅವ್ರದ್ದೇ ಆದ ಒಂದು ಲೈಫ್ ಇರುತ್ತೆ, ಅವ್ರಗಳ ಕೆಲಸ ಇರುತ್ತೆ. ಸೊ ಕನ್ನಡದಲ್ಲಿ ದಿನ ಸಾಯೋರುಗಳವ್ರು ಯಾರು, ಕರೆಕ್ಟ್ ಅಲ್ವಾ. ಸೊ ಮುಂದೆ ಹೋಗ್ತಾ ಇರಬೇಕು. ಇನ್ನು ಪ್ರಾಬಬ್ಲಿ ಬಿಗ್ಗೆಸ್ಟ್ ಇದು ಏನು ಅಂತಂದರೆ, ನಮಗಿಂತ ಇನ್ನು ತುಂಬ ವರ್ಸ್ಟ್ ಕಂಡೀಷನ್ನಲ್ಲಿರೋರು ನೋಡಿಕೊಂಡು ಅವ್ರಿಗಿಂತ ನಾವು ಬೆಟರು. ಸೊ ವಿ ಹ್ಯಾವ್ ಟು ಮೂವ್ ಅನ್ನೋದು, ಮೇಲ್ ನೋಡೋದಕ್ಕಿಂತ ಕೆಳಗೆ ನೋಡ್ಬಿಟ್ಟು ವಿ ಹ್ಯಾವ್ ಟು ಮೂವ್. ಓಕೆ, ತಾವು ತುಂಬ ಆಪ್ತವಾಗಿ ಅನೇಕ ಭಾವನೆಗಳನ್ನು ಹಂಚ್ಕೊಂಡ್ರಿ. ಈಗಿನ ಯಂಗ್ಸ್ಟರ್ಸ್ಗೆ ಅಗತ್ಯವಿರುವ ಮಾತುಗಳನ್ನು ನಿಮ್ಮಿಂದ ಆಡಿಸ್ಬೇಕು ಅಂತ ನನಗನ್ಸಿತ್ತು. ಯು ಹ್ಯಾವ್ ಸಕ್ಸಿಡೆಡ್ ಇನ್ ದಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಚಾನಲ್ ಆ್ಯಂಡ್ ಅವರ್ ಪ್ರೋಗ್ರಾಮ್ ಆಲ್ಸೋ. ಥ್ಯಾಂಕ್ ಯು.